ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಬಂಧುಗಳಿಗೆ ಸ್ವಾಗತ. 345ನೇ ಸಾಲಿನಿಂದ ಓದ್ತಾ ಇದ್ದೇನೆ. ಶ್ರೀರಾಮ ರಾವಣ ಚಿತ್ತಪಶ್ರೀ ಭಾಗ. ಬಹಳ ಅದ್ಭುತವಾದ ಸಂಗತಿ ಒಂದನ್ನು ನಿನ್ನೆ ನೋಡಿದ್ರು. ರಾಮನಿಗೆ ತಾನು ಯಾರು ಅನ್ನೋದು ಗೊತ್ತಾಗೋಯ್ತು. ವಿಷ್ಣುವೇ ಗೊತ್ತಾಗೋ ಹಾಗೆ ಮಾಡ್ದ ಅನ್ನೋ ಮಾತು ಬಂದಿದೆ. ಇದನ್ನ ಆಂಜನೇಯ ಗುರುತಿಸ್ತಾನೆ. ಅವನು ಯೋಗಿ ಆಗಿರೋದ್ರಿಂದ ಬಹಳ ಬೇಗ ಇವನು ನರಮನುಷ್ಯನಲ್ಲ, ದೇವರೇ ಅನ್ನೋದನ್ನು ಗುರುತಿಸಿ ಅವಾಗೆಲ್ಲ ಓದಿದ್ದೇನೆ. ಏನು ಹುಡುಗಾಟ ಮಾಡಿದ್ರಿ, ಏನು ಮುಂದೆ ನಮ್ಮ ಮಹಾ ಸಹಾಯ ತಗೊಳ್ಳೋ ಹಾಗೆ ನಾಟಕ ಮಾಡಿದ್ದೀರಿ, ಎಲ್ಲಕ್ಕೂ ನೀವೇ ಸಮರ್ಥರಾಗಿರುವಾಗ ನಿಮ್ಗೆ ಸಹಾಯ ಮಾಡೋದ್ರ ಮೂಲಕವಾಗಿ ನಮಗೂ ಕೂಡ ಒಂದಿಷ್ಟು ಏಳಿಗೆ ಆಗೋ ಹಾಗೆ ಉಪಾಯ ಮಾಡಿದ್ದೀರಿ ಅನ್ನೋ ಮಾತುಗಳೆಲ್ಲ ಬಂತು. ಆಯ್ತು, ಇದನ್ನು ಬೇರೆಯವ್ರಿಗೆ ಹೇಳ್ಬೇಡ. ಹಾಗೆ ಹೇಳೋದಕ್ಕೆ ಉದ್ದೇಶ ಇದೆ. ರಾಮನಿಗೆ ತಾನು ಅವತಾರ ಪುರುಷನಾಗಿ ವಿಜೃಂಭಿಸಬೇಕು ಅನ್ನೋ ಮನೋಭಾವ ಯಾವತ್ತೂ ಇಲ್ಲ. ಇವತ್ತಿನವರೆಗೆ ಹೇಗೋ ಮುಂದೆ ಹಾಗೆ ಇರ್ತಾನೆ ಹೊರತು ಒಂದು ಅವಕಾಶ ಸಿಕ್ತು ಅಂತ ಹೇಳಿ ಅವನು ಯಾವುದೇ ರೀತಿಯ ಮಾಯ ಮಂತ್ರ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಅದರಿಂದ ಅನಧಿಕಾರಿಗೆ ಇದಂ ಪೇಳದಿರ್, ಅನಧಿಕಾರಿಗೆ ಇದಂ ಪೇಳದಿರ್ ಅರ್ಥ ಆಗದೆ ಇರೋ ಜನಕ್ಕೆ ಕೇಳಿದ್ರೆ ತೊಂದರೆ ಆಗುತ್ತೆ ಅನ್ನೋದು. ಎರಡನೇದು, ಅವ್ರನ್ನ ನಂಬೋದು ಇಲ್ಲ, ಅದರಿಂದ ನೀನು ಹೇಳೋ ಮತ್ತು ವ್ಯರ್ಥ ಆಗುತ್ತೆ ಅನ್ನೋದು ಹೌದು. ಒಂದ್ ವೇಳೆ ಕೇಳಿದ್ರು ಅವನಿಗೆ ಶ್ರದ್ಧೆ ಬರುದಿಲ್ಲ. ಯಾಕೆಂದ್ರೆ ಈ ತರ ಪರಮಾತ್ಮನೇ ಒಬ್ಬ ಅವತಾರ ಮಾಡಿ ಬಂದ್ಬಿಟ್ಟಿದ್ದಾನೆ, ನಮ್ಮ ಜೊತೆಗೆ ಓಡಾಡ್ಕೊಂಡಿದ್ದಾನೆ ಅಂತ ಸುಲಭವಾಗಿ ಯಾರಿಗೂ ನಂಬಕ್ ಸಾಧ್ಯ ಇಲ್ಲ. ಅದರಿಂದ ಅನಗತ್ಯವಾಗಿ ಈ ಮಾತುಗಳನ್ನ 4 ಜನರ ಬಾಯಿಗೆ ಬೀಳೋ ಹಾಗೆ ಮಾಡ್ಬೇಡ ಅನ್ನೋ ಮಾತು. ನೀನೆನ್ನ ಅಂತರಂಗದ ಸಖಂ ನೋಡಿದರು ಲೀಲೆಯಂ ವಿಜ್ಞಾತಂ ಅವಿಜಾನತಾಂ ಎಂಬಿವು ಉಪನಿಷತ್ ವಿಜ್ಞಾನಿಯೋ. ಉಪನಿಷತ್ತಿನ ರಹಸ್ಯವಾಗಿ ಜಗತ್ತಿನ ಆತ್ಮಶಕ್ತಿಯ ಎಲ್ಲ ವಿಚಾರವೂ ಇರುವಂತೆ ವಿಜ್ಞಾನ ಮತ್ತು ಅಜಾನತೆ ಈ ಎರಡೂ ಕೂಡ ಜೊತೆಲೇ ಬರ್ತದೆ. ಅದರಿಂದ ಅವಿಜಾನತನ ತಿಳಿಯದೇ ಇರುವಂತಹದ್ದು ಅಂತ, ವಿಜ್ಞಾತ ತಿಳಿದಂತಹದ್ದು. ನಿನ್ನ ಹೃದಯದ ಸಕನ ಅನ್ನೋ ಮಾತು ರಾಮ ಎಷ್ಟು ಬೇಗ ಆಂಜನೇಯನನ್ನು ಎಷ್ಟು ಹತ್ತಿರಕ್ಕೆ ಕರ್ಕೊಂಡ ಅನ್ನೋ ಮಾತು ಇವತ್ತಿನವರೆಗೂ ರಾಮನಿಂದ ಹನುಮಂತನು ಕೂಡ ರಾಮನಿಗೆ ಸಮನಾದ ಪೂಜ್ಯತೆಯನ್ನ ಪಡೆದಿದ್ದಾನೆ. ಇದು ದೊಡ್ಡ ಮಾತು. ರಾವಣ ಇಂದು ತನಗೆ ಇದ್ದ ಒಂದು ಬ್ರಹ್ಮವೀರ್ಯದಿ ಮೂಲ ಬಲವಂ ನೆರಪೆ ಕಳುಹಿದನ್ ತಾನೇ ಬಹುರೂಪಿಯಾಗಿ ಕರ್ಮವಶದಿಂ ಎಮ್ಮ ಧ್ವಜನಿಯಂ ತೊತ್ತಳೆ ತುಳಿದು ಅಂತಕನಂತೆ ನಾಶ ಮಾಡಿದ್ದಾನೆ. ಅದೇನ್ ತಡೆಯಲು ಅನ್ಯರ್ಗೆ ಅರಿದು ಪವಮಾನತನೆಯ ಕೇಳಿ ನಿನಗಾದೊಡೆ ಈ ರಹಸ್ಯಮಂ ಪೇಳುವೆನು. ಬ್ರಹ್ಮನಿಂದ ಬಂದಿರುವಂತಹವರ ಎಲ್ಲ ತನ್ನ ಸೈನ್ಯದ ಪ್ರತಿಯೊಬ್ಬರಲ್ಲೂ ತಾನೇ ಪ್ರವೇಶ ಮಾಡಿ ಕೋಟಿ ರಾವಣರಾಗಿ ವಿಜೃಂಭಿಸಬೇಕು ಅನ್ನೋದು. ಅದಕ್ಕಾಗಿ ಮೊದಲ ದಿವಸದ ಅವನ ಯುದ್ಧದಲ್ಲಿ ಬಹುಸಂಖ್ಯಾಕರಾಗಿ ಕಪಿಗಳು ಮರಣ ಹೊಂದ್ತಾರೆ, ಕಪಿವೀರರು ನಾಯಕರು ಸಾಯ್ತಾರೆ. ಎಲ್ಲ ದುಃಖ ಪಡ್ತಾ ಇರುವಾಗ ರಾಮ ಅಚಲವೂ ಸ್ಥಿರವೂ ದೃಢ ಮನಸ್ಕನೂ ಆಗಿದ್ದಾನೆ. ಯಾಕೆ ಅನ್ನೋದು ನಾವು ಮುಂದಿನ ಮಾತಲ್ಲಿ ನೋಡಿ
ರಾವಣ ಸೀತೆಯನ್ನು ಅಪಹಾರ ಮಾಡ್ದ. ಅದವನಿಗೆ ಸಾಧ್ಯ ಆಯ್ತು. ಯಾಕೆ ಅಂದ್ರೆ ಅವನು ನಾನಲ್ಲದೆ ಅನ್ಯರಿಗೆ ಸೀತೆಯನ್ನ ಅಪಹರಣ ಮಾಡೋದು ಸಾಧ್ಯನೇ? ನಮ್ಗೆ ಅರ್ಥವಾಗದಿರುವಂತಹ ಈ ಅದ್ಭುತವಾದಂತಹ ಒಂದು ತತ್ವಶಾಸ್ತ್ರವನ್ನ, ಫಿಲಾಸಫಿಯನ್ನ ನಮ್ಮ ಮುಂದೆ ಹರಡ್ತಾ ಇದ್ದಾರೆ ಕುವೆಂಪು. ಆ ರಾವಣ ಮೂಲ ಬಲಂ ಶಕ್ತಿ ನಾನ್, ಅವನ ಎಲ್ಲ ಶಕ್ತಿಯು ನಾನೇ. ಅಂದ್ರೆ ಪರಾತ್ಪರ ವಸ್ತು, ಸೃಷ್ಟಿ ಕಾರಣವಾದಂತಹ ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿರುವ, ಜಗದ್ರಕ್ಷಕನಾಗಿರುವ ಸಾಕ್ಷಾತ್ ವಿಷ್ಣುವೇ ನಾನು ಅನ್ನೋ ಮಾತು ಈ ಮಾತಿನ ಧ್ವನಿಯಲ್ಲಿದೆ. ಅವನು ನನ್ನ ಆಜ್ಞೆಯಂತೆ, ನನ್ನ ಅಭಿಪ್ರಾಯದಂತೆ, ನನ್ನ ಅನಿಸಿಕೆಯಂತೆ ಕೆಲಸ ಮಾಡಬೇಕು ಹೊರತು ಅವನಿಗೊಂದು ಸ್ವಾತಂತ್ರ್ಯ ಎಂಬುದಿಲ್ಲ. ಇದು ರಹಸ್ಯ. ಇದನ್ನ ಅರ್ಥ ಮಾಡ್ಕೊ ನೀನು. ನನ್ ಅಸಶಕ್ತಿಯು ಗೆಲ್ಲಲರಿದು ನನಗಲ್ಲದಿತರರಿಗೆ. ಅಂದ್ರೆ ಕೆಟ್ಟ ಗುಣ, ಯುದ್ಧ, ದ್ವೇಷ ಇತ್ಯಾದಿ ಗುಣಗಳೆಲ್ಲ ಅಸತ್ತು. ಸತ್ ಅಂದ್ರೆ ಒಳ್ಳೆಯ ಗುಣಗಳು. ನಮ್ಮ ಜೀವನಕ್ಕೆ ದಿನನಿತ್ಯ ನಾವು ಬಳಸುವಂತಹ, ಬೇಕಾಗುವಂತಹ ನಮ್ಮ ಅಭಿವೃದ್ಧಿಗೆ, ಬೆಳವಣಿಗೆಗೆ ಮತ್ತು ಮನಸ್ಸು ಪರಮಾತ್ಮನಿಗೆ ತಿರುಗೋದಕ್ಕೆ ಸತ್ಶಕ್ತಿ ಬೇಕು. ಆದ್ರೆ ಹುಟ್ಟಿದ ಮನುಷ್ಯರಲ್ಲಿ ನಾವು ರಜೋಗುಣ ಸಂಪನ್ನರು ಅಂತೇಳಿ ಮೂರು ತರಹ ಗುಣಗಳಿರುತ್ತೆ. ಸದ್ಗುಣ, ತಮೋಗುಣ, ರಜೋಗುಣ ಅಂತ. ದೇವತೆಗಳು ಸದ್ಗುಣಗಳಿಂದ, ಸದ್ಗುಣ ಅಂದ್ರೆ ಸತ್ ಗುಣದಿಂದ, ಹಾಗೆ ರಾಕ್ಷಸರು ತಮ ಗುಣದಿಂದ, ನಾವುಗಳು ಮಿಶ್ರ ಗುಣದಿಂದ ಹುಟ್ಟಿರ್ತೀವಿ ಅಂತ. ರಜೋಗುಣ ಅಂದ್ರೆ ಒಳ್ಳೆಯ ಮತ್ತು ಕೆಟ್ಟ ಎರಡು ಗುಣಗಳು ನಮ್ಮಲ್ಲಿದೆ. ನಮ್ಮ ಶಕ್ತಿಯಿಂದ, ಅಭ್ಯಾಸದಿಂದ, ಸಾಧನೆಯಿಂದ ನಾವು ನಮ್ಮ ಸದ್ಗುಣವನ್ನ ವಿಜೃಂಭಿಸಿಕೊಂಡು ಪರಮಾತ್ಮನೇ ಆಗ್ಬೋದು, ಶಿವೈಕ್ಯ ಹೋಗ್ಬೋದು. ಅಥವಾ ನಮ್ಮ ತಾಮಸ ಶಕ್ತಿಯನ್ನೇ ಕೆಟ್ಟ ಗುಣಗಳನ್ನೇ ಅಭಿವೃದ್ಧಿ ಮಾಡಿಕೊಳ್ತಾ ಪರಮ ರಾಕ್ಷಸರು ಆಗ್ಬೋದು. ನಮ್ಮ ಕಲೆ ಇದೆ. ಆದ್ದರಿಂದ ಇದನ್ನ ಅರ್ಥ ಮಾಡ್ಕೊಂಡವರಿಗೆ ಈ ನನ್ನ ಮಾತು ಗೊತ್ತಾಗ್ತದೆ. ರಾವಣ ಮೂಲ ಬಲ ಶಕ್ತಿ ನಾನು. ಈ ನಾನು ಪರಮಾತ್ಮನಾದ ನನ್ನ ಶಕ್ತಿಯನ್ನ ಬೇರೆಯವರು ಗೆಲ್ಲಕ್ಕಾಗೋದಿಲ್ಲ ನನಗಲ್ಲದೆ. ನಿನ್ನ ಆದಿಯಾಗಿ ಸಮಸ್ತವಾನರೂ ಕೂಡ ಕೋಟಿ ಸಂಖ್ಯೆಯಲ್ಲಿ ಅವನ ಮೇಲೆ ಆಕ್ರಮಣ ಮಾಡಿದ್ರು. ಅವನಿಗೆ ಯಾವ ಬ್ರಹ್ಮನ ವರ ಬೇಕಾಗಿಲ್ಲ. ಅವನನ್ನ ಗೆಲ್ಲೋಕ್ ಸಾಧ್ಯ ಇಲ್ಲ ಯಾರು, ನಾನೇ. ಅವನನ್ನ ಗೆಲ್ಲೋಕ್ ಸಾಧ್ಯವಾಗೋದು ನನಗೆ ಮಾತ್ರವೇ. ಪರಮಾತ್ಮನ ಬಾಯಿನಲ್ಲಿ ಈ ಮಾತುಗಳನ್ನು ಆಡಿಸ್ತಾ ಇದ್ದಾರೆ. ಇದು ಚಿತ್ತಪಶಕ್ತಿಯಿಂದ. ಚಿತ್ತಪಸ್ಸು ಅನ್ನೋ ಪದನ ಎಣಿಸ್ಬೇಕು ಮಾಡಿ ನಿಜಮಾನ 1000 ಸಾರಿ ಪಡಿಸಿರ್ಬೋದು. ನಮ್ಗೆ ಅರ್ಥ ಆಗದೆ ಇರೋದು. ತಪಸ್ಸು ಚಿತ್ತಲ್ಲದೆ ಬೇರೆ ಕಡೆ ಆಗುವಂಥದ್ದಲ್ಲ. ಆದ್ರೂ ಚಿತ್ತಪಸ್ ಅಂತ ಯಾಕೆ ಬಳಸ್ತಾರೆ ಅಂದ್ರೆ, ಇದಲ್ಲದೆ ಬೇರೆಯಾದ ಲೌಕಿಕ ವ್ಯವಹಾರದ ಒಂದು ನಡವಳಿಕೆಯು ನಮ್ಮಲ್ಲಿದೆ. ಈ ಹೊರಗಿನ ಲೌಕಿಕ ವ್ಯವಹಾರದ ನಡವಳಿಕೆಯನ್ನು ನಿಲ್ಲಿಸಿ ಅಂತರ್ಮುಖಿಯಾಗಿ ಪರಮಾತ್ಮನಲ್ಲಿ ಮನಸ್ಸನ್ನ ಕೇಂದ್ರೀಕರಿಸಿಕೊಂಡು ಮಾಡಬಹುದಾದ ಧ್ಯಾನ ತಪಸ್ಸು. ಅದು ಚಿತ್ತಪಸ್ ಅಂತ ಕವಿ ಹೇಳ್ತಾ ಇರೋದು. ಇದು ಅಲೌಕಿಕವಾದದ್ದು. ನಿನಗೆ ಯೋಗ ಮಾರ್ಗ ಗೊತ್ತಿರೋದ್ರಿಂದ, ಅನುಭವ ಇರೋದ್ರಿಂದ ನೀನ್ ಇದನ್ನ ಅರ್ಥ ಮಾಡ್ಕೋ. ನನ್ನ ದಾರಿಯಲ್ಲಿ ನಿನಗೆ ಅರ್ಥ ಆಗುತ್ತೆ, ಬೇರೆಯವ್ರಿಗೆ ಆಗೋದಿಲ್ಲ. ಸಹೋದ್ಯೋಗಿಯಾಗು ಬಾ, ನಾನೇ ಅವನಲ್ಲದಿರೆ ಆದ ಸಕ್ರಿಯವಂಗ್ ಅದೇನ್ ಸೀತೆಯನ್ ಒಲಿವುದು ಅವಳ ನುಯ್ಯುವುದು ಮೊರ್ಕೆ. ನೋಡಿ, ಈ ಪ್ಯಾರ ಇದೆಯಲ್ಲ ಮತ್ತೆಲ್ಲಿಗೂ ರಿಪೀಟ್ ಆಗೋದಿಲ್ಲ. ಹಿಂದೂ ಬಂದಿಲ್ಲ, ಮುಂದೂ ಬರಲ್ಲ. ರಾಮ ನಾನೇನು ಅನ್ನೋದನ್ನ ಹಿಂದೆ ಕಂಡ್ಕೊಂಡಿಲ್ಲ. ಕಂಡ್ಕೊಂಡ ಮೇಲೆ ಅವನ ವ್ಯತ್ಯಾಸ ಆಗ್ಲಿಲ್ಲ. ಆದ್ರೆ ಅವನು ಏನು ಒಂದು ನಮ್ಗೆ ಅರ್ಥ ಆಗ್ಲಿನ ಕಾರಣಕ್ಕಾಗಿ ಈ ಪರದಲ್ಲಿ ನೀಟಾಗಿ ವಿವರಿಸಿದ್ದಾರೆ. ಅವನು ನನ್ನ ಭಾವವನ್ನ ಪಡೆದಿರೋದ್ರಿಂದಲೇನೆ, ನಾನೇ ಆಗಿರೋದ್ರಿಂದಲೇನೆ ಸೀತೆಯನ್ನ ಅಪಹರಿಸೋದಕ್ಕೆ ಸಾಧ್ಯ ಆಯಿತು. ಮತ್ತು ಅದು ಬೇರೆಯವರಿಗೆ ನರ್ಕೆ ಅಲ್ಲದೆ ನಿಮಗೆ ಸಾಧ್ಯವಿಲ್ಲ. ಹೀಗೆ ಹೇಳಿ ಮುಂದೆ ಸಹಜವಾದ ನಡವಳಿಕೆ ಅಂತ ಹೋಗ್ತಾ ಹೋಗ್ತಾನೆ. ಇನ್ನೊಂದು ಮಾತಿದೆ, ಕೋಟಿ ರಾವಣರಾದ ಹಾಗೆ ಕೋಟಿ ರಾಮರೂ ಆದರ, ರಾಮನು ಆ ತರಹ ನಾಟಕ ಮಾಡಿದ್ದ ಅನ್ನೋದಕ್ಕೊಂದು ಉತ್ತರ
ಬೇಕಾಗಿದೆ. ಅದನ್ನ ಮುಂದೆ ನೋಡ್ತೀರಿ. ಆ ಸಾಮರ್ಥ್ಯ ರಾಮನಿಗಿದ್ರೂ ಕೂಡ ಹಾಗೆ ಮಾಡ್ಬೋದು ಅನ್ನೋದನ್ನ ಸೂಚ್ಯವಾಗಿ ಹೇಳಿದ್ರು ಕೂಡ ಹಾಗೆ ಮಾಡಿದ್ರೆ ಇನ್ನೇನು ಆಗುತ್ತೆ ಯುದ್ಧ, ಇನ್ನೆಲ್ಲ ಹೋಗುತ್ತೆ. ರಾವಣನಿಗೆ ಕೇಂದ್ರೀಕೃತವಾಗಿರುವಂತಹ ಈ ಯುದ್ಧ ರಾವಣ ವಿನಾಶದಲ್ಲೇ ಕೊನೆಯಾಗಬೇಕಾದ್ದರಿಂದ ಈ ತರಹ ಕೋಟಿ ಕೋಟಿ ರಾಮರು ಬಂದು ಯುದ್ಧದಲ್ಲಿ ನಿಂತರೆ ಅದು ಇನ್ನೇನು ಆಗುತ್ತೆ. ನೆನ್ನೆನೆ ಪೂರ್ಣಿಮೆ ಹೇಳಿದ ಹಾಗೆ ಯುದ್ಧದ ಭಯಂಕರತೆಯ ಸ್ಥಿತಿ ಅಸ್ತಿತ್ವವನ್ನ ಕಳ್ಕೊಳ್ತದೆ. ಯುದ್ಧ ಅಂತ ಅನ್ಸೋದೇ ಇಲ್ಲ. ಗಾಳಿ ಅಂತ ಚಿಟ್ಕೆ ಚಪ್ಪರ ಆಗೋಗುತ್ತೆ. ಎಲ್ಲರೂ ಸಾಯ್ಲಿ ಅಂತ ರಾಮ ಆಜ್ಞೆ ಮಾಡಿದಾಗೆ ರಾಕ್ಷಸರೆಲ್ಲ ಸತ್ತ ಹಾಗೆ. ಆಗೋದಿಲ್ಲ. ಎಷ್ಟು ಮಟ್ಟಿಗೆ ಯುದ್ಧ ನಡೀತು ಅಂದ್ರೆ ಮೂಲ ರಾಮಾಯಣದಲ್ಲಿ ಎಷ್ಟೋ ಬಣ್ಸಿದ್ದಾರೆ. ಇಲ್ಲಿ ಅಷ್ಟು ಅವಕಾಶ ಇಲ್ಲದಲ್ಲ. ಅಲ್ಲಿ 35,000 ಶ್ಲೋಕಗಳಿದೆ, ಹೇಳೋದಕ್ಕೆ ವಿರಾಮ ಇದೆ. ಇಲ್ಲಿ ಇಲ್ಲದೆ ಹೋದ್ರು ಇಂಡೈರೆಕ್ಟ್ ಆಗಿ ಸೂಚನೆ ಕೊಡ್ತಾರೆ. ಈ ಯುದ್ಧವನ್ನ ನೋಡೋದಕ್ಕೆ ದೇವತೆಗಳೆಲ್ಲ ಬಂದಿರುವಾಗ ಒಬ್ಬ ಯಕ್ಷ ಪತ್ನಿ ಮೂರ್ಛೆ ಹೋಗ್ತಾಳೆ. ಆ ಭಯಂಕರತೆಯನ್ನ ಕಣ್ಣಲ್ಲಿ ನೋಡಕ್ ಆಗ್ದಲೇನೆ ಕೈ ಮುಗಿತಾಳೆ ಗಣ್ಣಿಗೆ, ದೂರ 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 ಎಲ್ಲರೂ ಕರ್ಕೊಂಡು ಹೋಗುದು, ನನ್ನ ಕೈಲಿ ನೋಡಕ್ ಆಗಲ್ಲ ಅಂತ. ಹಾಗೆ ಯುದ್ಧ ಭಯಂಕರತೆಯ ಅರಿವನ್ನ ಡೈರೆಕ್ಟ್ ಆಗಿ ಹೇಳಕ್ ಆಗದೆ ಇರೋದ್ರಿಂದ ಅವಳ ಮೂಲಕವಾಗಿ ಸೂಚನೆ ಕೊಡ್ತಾರೆ. ನಮ್ಮ ಮಾತನ್ನ ಅಲ್ಲಿಗೆ ಬರ್ತೇನೆ. ನಾನು 370ರಲ್ಲಿದ್ದೇನೆ. ರಾವಣನ ಮೂಲ ಬಲ ಕಿದಿರ್ ಕಾಳಗಂಗೊಟ್ಟು ಕೆಡದುದು ಮಂದಿ ಕಡಿದ ಅಡವಿಯೋನ್. ಸರ್ಕಾರ ಯೋಜನೆಗಳಿಗಾಗಿ ಕಾಡನ್ನು ಕಡಿತಾರಲ್ಲ ಶ್ರೀಪತಿಗೆ ಬೇಜಾರು ಮಾಡಕ್ಕೆ, ಹಾಗೆ ಕಂಡ ಹಾಗೆ ಮಾಯವಾಗೋಯ್ತು ವಾನರಲ್ಲ. ಹಾಗೆ ವಿಜೃಂಭಿಸಿದ ತನ್ನ ಬ್ರಹ್ಮದತ್ತ ಶೌರ್ಯ ಶಕ್ತಿ ಸಾಹಸದಿಂದ ನಿಜ. ಆದರೆ ತಕ್ಷಣ ನಾನು ಅದಕ್ಕೇನು ಪರಿಹಾರ ಇಮಿಡಿಯೇಟಾಗಿ ಮಾಡಲಿಲ್ಲ. ಅದು ಒಂದು ಗಾಂಭೀರ್ಯ ಯಾಕೆ ಅನ್ನೋದನ್ನ ನೀವು ಯೋಚಿಸಿ ಮುಂದೆ ಗೊತ್ತಾಗುತ್ತೆ. ವನ್ನಿ ಮತ್ತು ರಮ್ಮ ಅಂತ ಇಬ್ಬರನ್ನ ರಾಮನಿಗೆ ಪರಿಚಯ ಮಾಡಿಸಿದ್ದಾರೆ. ತುಂಬಾ ಶೂರರಾದವರು. ಅವರು ಕೂಡ ಈ ಯುದ್ಧದಲ್ಲಿ ಅಪಾರವಾದ ಸಾಹಸ ತೋರಿದ್ದಾರೆ. ರಾವಣನ ಮುಂದೆಯೂ ಕೂಡ ಏಕಿಂತು ತಮ್ಮರ ಕೈ ಸೋಲುತ್ತಿದೆ ವನ್ನಿ ಕೇಳಿದನು. ಯಾಕೆ ಹೀಗೆ ನಾವು ಇಷ್ಟು ಅಪಾರ ಶೂರರಾಗಿದ್ದು ಒಬ್ಬೊಬ್ರು ನಳ ನೀಲ ಜಾಂಬವ ಓಹೋ ಒಬ್ಬರಿಗಿಂತ ಒಬ್ರು ಯಾಕೆ ಸೋಲ್ತಾ ಇದ್ದೀವಿ? ರಾಮನನ್ನೇ ಕೇಳ್ತಾನೆ. ಒಡಲ ನಮ್ಮ ಸೋಲೊಮ್ಮೆ ಗೆಲವೊಮ್ಮೆ ಗೆಲ್ವೆಣ್ಣಿಗೆ ಅದೇ ಹೆಮ್ಮೆ. ಜಯಲಕ್ಷ್ಮಿ ಗೆಲ್ವಣ್ಣ, ಅದನ್ನ ಹೆಂಗ್ ಕನ್ನಡಕ್ಕೆ ಅನುವಾದ ಮಾಡ್ತಾರೆ ನೋಡಿ. ಜಯಲಕ್ಷ್ಮಿ ಗೆಲ್ವೆಣ್ಣೆ, ಅವಳಿಗೆ ಅದೇ ಹೆಮ್ಮೆ. ನಕ್ಷತ್ರ ಮಾಡ್ತೀನಿ ಅನ್ನೋದು. ಇಮ್ಮಡಿಯ ರೋಷದಿಂ ಬಾನ್ ಬಿರಿವ ಘೋಷದಿಂ ನುಗ್ಗಿದ ಅಸುರ ಸೇನೆ. ಅಷ್ಟೊತ್ತಿಗೆ ಶಸ್ತ್ರಾಸ್ತ್ರ ಮೃತ್ಯು ನರ್ತನ ಏನೆಂಬನ ವನ್ನಿರಮ್ಮರ್ಗೆ ಕಣ್ ಕತ್ತಲಾಯಿತು, ಬಲ ಬತ್ತಿತು, ಬೆಳಿಗ್ಗೆ ಖಾಲಿಯಾಯಿತು, ಮುರಿದು ಕತ್ತಿ ದೃಢತಿ ಹೋಯಿತು, ಕಂಪಿಸಿದು ಕಾಲು ನಡುಕ, ತಡೆ ತಡೆ ತೊಡಂ ತಡೆಗಡಿದು ತಡದೆ, ತಡೆಗಳಂ ತಡಿಯದೆ ತಳ್ಳಿದುದು ನೂಂಕಿದುದು ಮೇಲೊಯ್ದು. ಆ ಯುದ್ಧದ ರಭಸದ ಆಕ್ರಮಣಕ್ಕೆ ತಕ್ಕ ಹಾಗೆ ಮೇಲಿಂದ ಮೇಲೆ ತಕಾರ ಪ್ರಾಸವನ್ನು ತಂದು ಪಡೆದ ಗಲಾಟೆಗೆ ಕೊಡೋದಕ್ಕಾಗಿ ಅನುಪ್ರಾಸದ ಸೊಗಸನ್ನು ತಂದಿದ್ದಾರೆ. ಅರ್ಥಕ್ಕಿಂತ ಹೆಚ್ಚಾಗಿ ಆ ಅನುಪ್ರಾಸವೇ ಹೆಚ್ಚು ಅರ್ಥವನ್ನು ಕೊಡುತ್ತದೆ. ತಡೆ ತಡೆ ದೊಡಂ, ತಡೆ ಕಡಿದು ತಡೆಗಳಂ, ತಡೆಯನ್ನ ಕಡಿದು ತಡೆಯನ್ನ ತಡೆಯದೆಯೇ ತಳ್ಳಿ ನೂಂಕಿದುದು ಬಂದದ್ದು ಮೇಲ್ವಾಯ್ದು. ಬೇಲಿ ಹಾಕ್ತಾರೆ ಜನ ಸಂಖ್ಯೆ ಬರದೇ ಇರಲಿ ಅಂತೇಳಿ ರಂಗಮಂದಿರಕ್ಕೆ ಬಹಳ ಜನ ಬರಲಿ ಅಥವಾ ಕ್ರಿಕೆಟ್ ಮೈದಾನಕ್ಕೆ ಹೆಚ್ಚಿನ ಜನ ಬಂದು ತುಳಿತಕ್ಕೊಳಗಾಗಿ ಸಾಯ್ದೇ ಇರಲಿ ಅಂತೇಳಿ ಬೇಲಿ ಹಾಕ್ತಾರೆ. ಬೇಲಿಯನ್ನು ಕಿತ್ತಾಕೋದು ಕೂಡ ಸಹಜವಾದದ್ದೇನೆ. ಚಿತ್ರನ ಇಲ್ಲಿ ತಂದು ಅಂಟಿಸ್ತಾರೆ. 410ರಲ್ಲಿದ್ದೇನೆ. ಜಗೊಳ್ಳುವ ಅಚಲಮಂ ಹಿನ್ನೂ ಕಲೆಳೆಸುವ ವರಾಹನಂತೆ ಬೆಟ್ಟವನ್ನು ಪ್ರಯತ್ನ ಮಾಡುವ ಕಾಡಿನ ಹಂದಿಯಂತೆ ಹೆಜ್ಜೆಯ ಕೆಟ್ಟನೊಲ್ಲದೆಯೇ ಸಿಂಹ ಹೃದಯದ ರಂಭ ಇದ್ದಾನೆ. ನಾನು ಸಾಯ್ಬೇಕು ಅಂತ ವಾಪಸ್ ಹೋಗುವಂಗಿಲ್ಲ. ಅಷ್ಟೇ ಅಲ್ಲ,
ತನ್ನ ಸ್ನೇಹಿತನಿಗೆ ಹೇಳ್ತಾನೆ, ನೀನು ಇದನ್ನ ಇಟ್ಕೋ, ನಾನು ಸಾಯ್ತೀನಿ, ಅದಕ್ಕಾಗಿ ಈ ನೆನಪಿಂದ ಇದನ್ನ ಯಾರಿಗೆ ತಲುಪಿಸ್ಬೇಕು ತಲುಪಿಸು, ನನ್ನನ್ನ ಲೆಕ್ಕಕ್ಕೆ ಇಟ್ಕೋಬೇಡ. ಧನುಜ ಧಾವಾಕಿ ಸುತ್ತಿ ಮುತ್ತಿ ಕೆಡೆದ ಅವನಿಗೆ ಬನ್ನಿ ನೋಡುತ್ತೀರೆ, ಏರ್ ಒಡೆದು, ಏರ್ ಅಂದ್ರೆ ಗಾಯ, ಏರ್ ಪಡೆದು ಉಳ್ದ ಗೆಳೆಯನನ್ ಎತ್ತಿ ರಕ್ಷಿಸುವೆನೆಂದು ಮುನ್ನುಗ್ಗಿದನ್. ಆದರೆ ಗೆಳೆಯ ಮುನ್ನುಗ್ಗಿದಾಗ ಗಾಯ ತಿಂದ ಉಳ್ಳ ಜೀವ ಬಿಡ್ತಾನೆ ಆದರೂ ಕೂಡ ಹೇಳುವ ಮಾತು, ಕುಬ್ಜನಂ ಮೇಲೆತ್ತಿದಂದೀರ್ಘದೇಹಿ ಕೊಂಕಳಲ್ಲಿರಿಕ್ಕಿ ಪಿಂತುರುಗುತ್ತ ಓಡುತ್ತಿದ್ದಾತನಂ ಬೆಂಬತ್ತಿ ಬರುತ್ತಿದ್ದ ಭೀಮ ದಾನವರ್ ತೋಳ್ಗಳಿನ್ ಮೊಲನ ನಟ್ಟುವ ಸೀಳು ನಾಯಿಗಳಂತೆ. ಈ ಹೊಲಕ್ಕೆ ಬಹಳ ಜನ ಕೊಡಕ್ ಬರುತ್ತೆ, ಹಲವು ಕಡೆ ಕೊಟ್ಟಿದ್ದಾರೆ. ಸೀಳು ನಾಯಿಗಳು ಅಟ್ಕೊಂಡು ಹೋಗುವಾಗ, ಬೇಟೆಗೆ ಸಹಾಯ ಮಾಡುವಾಗ ಮೊಲವನ್ನು ಅಟ್ಟು ಹಾಗೆ ಈ ವನ್ನಿರಮ್ಮರನ್ನ ಅಟ್ಕೊಂಡು ಬರ್ತಾ ಇದ್ದಾರೆ ರಾಕ್ಷಸ ಸಿಪಾಯಿಗಳು. ಆಗ ರಮ್ಮ ಹೇಳುವ ಮಾತು ಬಹಳ ಯೋಗ್ಯವಾಗಿದೆ, ನೀವು ನೋಡಿ. ತನ್ನ ಗೆಳೆಯನ ದೆಸೆಗೆ ಹೆದರಿ ಹಿಂಜರಿಯುತ್ತಿರ್ತನಂ, ಹೆದರಿ ಕೆಟ್ಟೋಡುತ್ತಿರ್ತರಂ ಶ್ರೇತರಂ ವನ್ನಿಯಂ ಗುರಿ ಕೈದ ಆಂಜನೇಯನ ನೋಡ್ತಾ ಇದ್ದಾನೆ. ಮನವನರಿತುದು, ಅವನ ಮನಸ್ಸು ಇವನ ಮನಸ್ಸಿಗೆ ಗೊತ್ತಾಯ್ತು. ರಘುದ್ವಹಂ ಬೆಸಸುದೇ ನೆಪವಾಯ್ತು. ರಘುದ್ವಹ ರಾಮ, ಅವನ ಅಪ್ರ ಮಾಡಿದ್ದೇ ನೆಪವಾಯ್ತು. ನೀವೆಲ್ಲರೂ ರಾಮರಾಗ್ಬಿಡ್ತೀರಿ, ಶೂರರಾಗ್ತೀರಿ, ಯುದ್ಧ ಮಾಡಿ ಅಂತ ಹೇಳಿದ್ದೆ ಸಹಿ, ಮಾಡಿದ್ರು ಸಾಯಕ್ಕೆ ಕಾರಣ ಆಯ್ತು. ರಘುದ್ವಹ ರಾಮ. ವನ್ನಿ ರಮ್ಮ ಹೇಳ್ತಾನೆ, ಬನ್ನಿ ನನ್ನ ದೇಹನ ಎತ್ಕೊಂಡು ಓಡ್ತಾ ಇದೆಯಲ್ಲ, ಎಸಿ ಯುದ್ಧ ಇರೋಷ್ಟೊತ್ತು ಯುದ್ಧ ಮಾಡ್ತೀನಿ, ನಾನು ಸಾಯ್ತೀನಿ. ಯಾವತ್ತೂ ಯುದ್ಧರಂಗದಲ್ಲಿ ಸೈನಿಕ ಸಾಯೋದಕ್ಕೆ ಹೆದರಬಾರದು. ಆದ್ದರಿಂದ ಹೇಳಿ ಅಂತ ನನ್ನನ್ನು ಎತ್ಕೊಂಡೋಗಿ ಬದುಕಿಸಿ, ಬದುಕಿ ಏನ್ ಮಾಡ್ಬೇಕು ನಾನು? ಶೂರರು ಹೇಳುವಂತಹ ಕ್ಷತ್ರ ತೇಜಸ್ಸಿನ ಮಾತು, ಸಹಜವಾದ ಮಾತಿದು. ಬನ್ನಿ ಬಿಸುಡು ಎನ್ನ ದೇಹಮಂ, ಇಂದೋ ನಾಳೆಯೋ ಸಾವೇನ. ಓಡಿ ಬದುಕುವುದೇ ಅಷ್ಟು ಒಳ್ಳೇದಾಗ ಬದುಕು ಅನ್ನೋದು. ಸುಡಲಿ ಆ ಬಾಳಿಕೆಯಂ, ರಣರಂಗದಿಂದ ಹಿಂದಕ್ಕೆ ಓಡಿ ಬಂದ ಬದುಕು ಸಾವಿಗಿಂತ ಹೆಚ್ಚು ಕೆಟ್ಟದಾದದ್ದು. ಆ ಬದುಕಿಗೆ ಬೆಂಕಿ ಹಾಕ ಬೈತಾನೆ. ಬಿಸುಡು ಬಿಸುಡು ಎನ್ನೊಡಲಂ, ದೇಹ ಹೊತ್ಕೊಂಡು ಹೋಗ್ಬೇಡ. ತಾರದಿರ್ ಸ್ವಾಮಿ ಎನ್ನ ಕಾರ್ಯಕ್ಕೆ ವಿಘ್ನಮಂ, ಸೇವೆ ಮಾಡುತ್ತಾ ಸಾಯಬೇಕು ಅನ್ನೋದು ನನ್ನ ಕಾರ್ಯ, ಅದಕ್ಕೆ ವಿಘ್ನ ತರಬೇಡ. ಕೊಳೆ ತೊಡೆಂ ನನ್ನೊಡಲ್ ಬಿದ್ದೆ ಸತ್ತೆ ಹೊರತೋಯ್ತು, ಹೋಗ್ಲಿ ಬಿಡು. ರಾಮ ಕಾರ್ಯಂಗೆ ಗೆಲ್ಗೆ, ಅದಕ್ಕಾಗಿ ನಾನು ಜೀವ ಕೊಡ್ಬೇಕು ಅಂದು ನಾವಿಬ್ಬರು ಕಡಲ ದಂಡೆಯಲ್ಲಿ ಮೊದಲ ಬಾರಿಗೆ ರಾಮನನ್ನ ಪರಿಚಯ ಮಾಡಿಕೊಂಡಾಗ ನಮ್ಮ ಬಗ್ಗೆ ಅವರು ಎಷ್ಟು ಅಭಿಮಾನದಿಂದ ಸ್ನೇಹದಿಂದ ಮಾತಾಡ್ತಿದ್ರು ಜ್ಞಾಪಿಸ್ಕೋ. ನಮ್ಮ ಜನ್ಮ ಸಾರ್ಥಕತೆಗೆ ಸಫಲತೆಗೆ ಆ ರಾಮನ ಆಶೀರ್ವಾದ ಬಂದು ಗೆಳೆತನ ಮುಂದೆ ಸಾಲ್ದ. ಕೈದುಕೊಳ್ಳ್ ತಿರುಗು ಕಿವಿ ಕೂಗಿ ಕರೆ ಓಡುವವರಂ, ಬನ್ನಿ ಇದು ನನ್ನ ಉಂಗುರ, ನೀ ಬರ್ದಕ್ಕೆ ಹಿಂದಿರುಗಿದರೆ ನನ್ನ ನೆನಪಿಗಾಗಿ ನನ್ನ ಮನೆಗೆ ತಲುಪಿಸು. 432ಕ್ಕೆ ಬರ್ತೇನೆ. ಬಹಳ ಮುಖ್ಯವಾದ ಕೆಲವು ಸಾಲುಗಳು ಇಲ್ಲಿದೆ. ಮತ್ತೆ ಆಂಜನೇಯ ವನ್ನಿಯನ್ನ ನೋಡ್ಲಿಲ್ಲ, ಅವನು ಇಳಿಸ್ತಾರಮ್ಮ ವನ್ನಿಯನ್ನ. ಆಮೇಲೆ ಅವರೆಲ್ಲೋದು ಅಂತ ಗೊತ್ತಿಲ್ಲ, ಬಹುಶಃ ಯುದ್ಧದಲ್ಲಿ ಸತ್ತಿರ್ಬೋದು ಏನೋ. ಮತ್ತೆ ಕಂಡನಿಲ್ಲ ಅನಿಲಜಂ ವನ್ನಿಯಂ, ವನ್ನಿಯ ಬದಲು ಗೋಪುರೋನ್ನತ ನಿಂದುದು ವಿಯತ್ ವಿಗ್ರಹಂ ರಾಮಚಂದ್ರಮನ. ನೋಡಿ ಎಲ್ಲಿಂದ ಎಲ್ಲಿಗೆ ಬರ್ತಾರೆ. ಆಕಾಶದ ಎತ್ತರಕ್ಕೆ ನಿಂತಿದೆ ರಾಮಚಂದ್ರನ ದೊಡ್ಡದಾದ ಒಂದು ದೇಹ ವನ್ನಿ ಜಾಗದಲ್ಲಿ. ವಿಯತ್ ಆಕಾಶದ ಖಂಡನಾ ಪಾಂಗೆಯೇ ಕಪಿತ್ ಭಜನೀಯ ಅನಿತುಮಂ ವಾನರ ವಪುತ್ವಮಂ ತೊರೆದು ರಾಮ ಕೃತಿಗೆ ನೆಗೆದುದಂ. ನೀವು ಕೂಡ ರಾಮರಾಗ್ತೀರಿ, ಕೋಟಿ ಕೋಟಿ ರಾಮರಾಗ್ತೀರಿ ಅನ್ನೋ ಧ್ವನಿ ಅವನ ಮನಸ್ಸಿನಂತೆ ಪ್ರತಿ
ಬನ್ನಿರಮ್ಮರೂ ಕೂಡ ರಾಮರೇ ಆಗಿದ್ದಾರೆ. ರಾಮನಂತೆ 30 ಅಡಿ ಎತ್ತರದ ಭೀಮಾಕೃತಿಗಳಾಗಿದ್ದಾರೆ. ಆದ್ರೆ ಬಹುಬೇಗ ರಾಮ ಎಚ್ಚೆತ್ಕೊಳ್ತಾನೆ. ರಾವಣರಿಗೆ ಕೋಟಿ ರಾಮರು ಎದುರಾದ್ರೆ ಅದು ಯುದ್ಧ ಆಗೋದಿಲ್ಲ, ಕೇವಲ ಪ್ರಾಕೃತ ವ್ಯವಹಾರ, ಅಂದ್ರೆ ಅಸಹಜ ವ್ಯವಹಾರ ಆಗ್ತದೆ ಅಂತ ಹೇಳಿ. ಅದಕ್ಕಾಗಿ ಒಂದೆರಡು ಕಡೆ ದರ್ಶನ ಆದ್ರೂ ಕೂಡ ಅದನ್ನು ಅವನು ಹಿಂತಕೊಳ್ತಾನೆ. ಅಷ್ಟೇ ಅಲ್ಲ, 2ನೇ ದಿವಸ ಯುದ್ಧಕ್ಕೆ ರಾವಣ ಒಬ್ಬನೇ ಬರ್ತಾನೆ. ಅವನಿಗೂ ಅದು ಅರ್ಥ ಆಗಿದೆ, ಎಲ್ಲರೂ ರಾವಣರೇ ಆದರೆ ಕತೆ ಮುಗಿಯೋದಿಲ್ಲ ಇದು ಅಂತ ಹೇಳಿ. ನಾನು ಒಬ್ಬನೇ ಹೋಗ್ತೇನೆ, ಎಲ್ಲರನ್ನೂ ಗೆಲ್ತೇನೆ, ಸಾಮರ್ಥ್ಯ ನನಗಿದೆ, ಮೃದು ರಾಮನನ್ನು ಸಜೀವ ಸೆರೆ ಹಿಡಿದ್ದೇನೆ. 2ನೇ ದಿವಸ ಬರುವಾಗ ನಿಶ್ಚಯಿಸ್ಕೊಂಡು ಬರ್ತಾನೆ. 14ನೇ ದಿವಸ ನೋಡ್ತೀವಿ, ಅಲ್ಲಿ ರಾವಣ ಸಾಯ್ತಾನೆ. ಸೆರೆ ಹಿಡಿಯೋಕ್ಕಾಗಲ್ಲ, ತಾನೇ ಜೀವ ಬಿಡ್ತಾನೆ. ವಾನರ ವಪುತ್ವವಂ ಬಿಟ್ಟು ಬನ್ನಿ ರಾಮಾಕೃತಿಗೆ ನೆಗೆದುದಂ ಖಂಡನಾಂಜನೇಯಂ. ನೆಗೆದುದಂತೆಯೇ ರಾವಣಾಕೃತಿಗೆ ರಾಕ್ಷಸ ಚಮು ಅಂದ್ರೆ ಸೈನ್ಯವೆಲ್ಲವೂ ರಾವಣರೇ ಆಗಿದ್ದಾರೆ. ಅದನ್ನು ಆಂಜನೇಯ ನೋಡ್ತಾ ಇದ್ದಾನೆ. ಕೋಟಿ ಕೋಟಿ ರಾವಣರಿಗೆ ಕೋಟಿ ಕೋಟಿ ರಾಮರಿದಿರಾದದ್ದನ್ನು ನೋಡಿ ಧುಮುಕಿದನು ಹನುಮ ತನುವಿನ ಧಮನಿಯಲ್ಲಿ ರೋಮ ರೋಮದಲ್ಲಿ ಸಹಸ್ವಾದನ ವಿದ್ಯುತ್ಪೋ ನಿರ್ಜರಿಣಿ. ಅವನ ರಕ್ತದಲ್ಲಿ ಅಪೂರ್ವವಾದ ಒಂದು ಸಾಹಸದ ಅರಿವು ನಡೆಯಿತು. ಇದೆಲ್ಲ ನೋಡುವಾಗ ತನಗೂ ಆ ಮಟ್ಟದ ಉತ್ಸಾಹ ಬಂತು. ಆದ್ರೆ ಕ್ರಿಯಾರೂಪದಲ್ಲಿ ಅದನ್ನು ತೋರಿಸ್ಲಿಲ್ಲ ಅನ್ನೋದು ಬಹಳ ಮುಖ್ಯ. ಮತ್ತೆ ಈ ಕೋಟಿ ಕೋಟಿ ರಾವಣರ ಕತೆ ಇಷ್ಟಕ್ಕೆ ಮುಗಿತು ಹೊರತು ಅದನ್ನು ಕವಿ ಬೆಳೆಸ್ಲಿಲ್ಲ. ನಾನೇ ಉನ್ನತೋನ್ನತವಾದ ಒಂದು ಅದ್ಭುತ ಕಲ್ಪನೆಯನ್ನು ಮಾಡಿದ್ದೇನೆ ಅಂತೇಳಿ ಅವ್ರು ಬೆಂತಡ್ಕೊಳಕ್ ಇಷ್ಟಪಡ್ಲಿಲ್ಲ. ಇದನ್ನ ಇಲ್ಲಿಗೆ ಬಿಡ್ತಾರೆ. ಮುಂದುವರಿಸಿದ್ರೆ ರಾಮಾಯಣ ಬೇರೆ ದಿಕ್ಕಿಗೆ ಹೋಗ್ತಾ ಇತ್ತು, ತಪ್ಪು ದಾರಿಗೆ ಹಿಡಿತಾ ಇತ್ತು. ಆ ಕಲ್ಪನೆ ಕವಿಗಿರೋದ್ರಿಂದ ಸುಂದರವಾದ ಈ ಕಲ್ಪನೆಯನ್ನ ಬೆಳೆಸಿಲ್ಲ ಅನ್ನೋದಕ್ಕಾಗಿ ನಾನು ಅವರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಕಥೆಯಲ್ಲಿ ಮುಗ್ದೇ ಹೋಗ್ತಿತ್ತು. ಹಾಗಾಗಿದ್ರೆ ಕೋಟಿ ರಾಮರು ಕೋಟಿ ರಾವಣರು, ರಾಮ ಗೆಲ್ಬೇಕು ರಾವಣ ಸೋಲ್ಬೇಕು, 1 ನಿಮಿಷದ ಕತೆ. ಇದು ಮಕ್ಕಳಿಗೆ ಮುಗಿಯದ ಕತೆ ಹೇಳ್ತೀವಲ್ಲ, ಒಂದು ಹಕ್ಕಿ ಬಂತು, ಒಂದು ಕಾಳು ಎತ್ಕೊಂಡು ಹೋಯ್ತು ಅಂತ ದಿನವಲ್ಲ, ಹಾಗೆ ಇದು ಕೂಡ 1 ನಿಮಿಷದ ಕತೆ. ಕಾದುವ ವನ ಇಭಂಗಳೋಳ್ ಒಮ್ಮೆ ರಾವಣನ ಹಸ್ತಿ, ಮತ್ತೊಮ್ಮೆ ರಾಮನ ಹಸ್ತಿ, ಹಸ್ತಿಗಳಲ್ಲಿ ಗುದ್ದಾಟ. ಹೀಗೆ ಭಯಂಕರವಾದ ಯುದ್ಧ ನಡೀತಿದ್ದಾಗ್ಲೇನೆ ಒಂದನೊಂದೊತ್ತಿದವು, ತಿಣುಕುತ್ತಿದ್ದವು. ತಿಣುಕಿದನ ಪಣಿರಾಯನ ರಾಮಾಯಣದ ಭಾರಕ್ಕೆ. ಎಷ್ಟು ಸುಂದರವಾದ ಕೊನೆ ಹಿಂದಿನ ಚಿತ್ರಣಗೆ. ಕುಮಾರವ್ಯಾಸ ಕವಿ, ನೀನು ಯಾಕೆ ಭಾರತ ಬರೀತೀಯ, ರಾಮಾಯಣ ಯಾಕೆ ಬರೆಯಲ್ಲ ಅಂದ್ರೆ, ರಾಮಾಯಣದ ಭಾರಕ್ಕೆ ಭೂಮಿ ತಿಣುಕ್ತಾ ಇದೆ. ಆದ್ದರಿಂದ ಭೂಮಿಯನ್ನು ಹೊತ್ತಿರುವಂತಹ ಪಡೆ ತಿಣುಕ್ತಾ ಇದ್ದಾನೆ. ಅದರಿಂದ ಈ ಹೋರಾಟ ಜಗಳ ದೊಂಬಿ ಯುದ್ಧ ಇದು ನನಗಿಷ್ಟ ಇಲ್ಲ, ಭಾರತ ಇಷ್ಟ ಅಂತ ಹೇಳ್ತಾನೆ. ಇಲ್ಲೂ ಹಾಗೇನೆ ಆನೆಗಳು ಪರಸ್ಪರ ಯುದ್ಧ ಮಾಡೋದನ್ನೆಲ್ಲ ನೋಡ್ತಾ ಇರುವಾಗ ಅದಕ್ಕೆ ಕುಮಾರವ್ಯಾಸನಿಗೆ ಈ ಯುದ್ಧ ಕಂಡು ಬೇಸರ ಆಯ್ತೇನೋ ಅಂತ ನಿಟ್ಟಿಸಿ ಬಿಡ್ತಾರೆ ಅಥವಾ ತಮಾಷೆ ಮಾಡ್ತಾರೆ. ಅಪ್ರಾಕೃತ ಪ್ರತಿಮಾ, ಅಪ್ರಾಕೃತ ಅನ್ನೋ ಪದ ಬಳಸಿದೆ. ಲೋಕ ಸಹಜವಾಗಿ ನಡೆಯದೇ ಇರುವಂತಹ, ಪ್ರಕೃತಿ ಸಹಜವಲ್ಲದ, ಜಟಿಲ ಜಟಿಲ ಅರ್ಥ ಮಾಡ್ಕೊಳ್ಳೋ ಕಷ್ಟವಾಗುವಂತಹ ಭೂಮ, ಬಹಳ ದೊಡ್ಡದಾದಂತಹ ಪ್ರತಿಮಾ ವಿಧಾನದಿಂದ ಪ್ರಯತ್ನಿಸಿ ಕವಿ ಪ್ರತಿಭೆ ಸೋಲ್ತುದು. ಇಷ್ಟು ಭವ್ಯವಾದ ಒಂದು ಕಲ್ಪನೆಯನ್ನು ಮಾಡಿದ್ರು ಕೂಡ ಈ ಭೂಮ ಅನುಭೂತಿಯನ್ನ ನಾನು ಮುಂದುವರಿಸದೆ ಇಲ್ಲಿ ಬಿಡ್ಬೇಕಾಗಿದೆ. ಯಾಕೆಂದ್ರೆ ಅದನ್ನು ಬಡಿಸೋದಕ್ಕೆ ನನ್ನ ಪ್ರತಿಭೆ ನಂಗೆ ಸಾಕಾಗ್ತಾ ಇಲ್ಲ. ತನ್ನನ್ನು ತಾವೇ ಎಚ್ಚೆತ್ಕೊಳ್ಳುವಂತಹ ಮಾತು. 7ನೇ ಭಾಗಕ್ಕೆ ಹೋಗ್ತೇನೆ. ದಶಾನನನ ಸ್ವಪ್ನ ಸಿದ್ಧಿ. ತುಂಬಾ ಚೆನ್ನಾಗಿದೆ ಈ ಭಾಗ. ರಾವಣನಿಗೆ ಸ್ವಪ್ನ ಬರುತ್ತೆ, ಏನೆಲ್ಲ ಆಗ್ಬೇಕೋ ಅದು ತನ್ನ ತಪ್ಪುಗಳಿಂದ ನನಗೆ ಅರಿವಾಗುವ ಹಾಗೆ ಕವಿ ಸುಂದರವಾದ ಕಲ್ಪನೆ ಏನ್ ಮಾಡ್ತಾನೆ. ಅವನಿಗೂ ಒಂದಿಷ್ಟು ತಪಸ್ ಮಾಡೋ ಅಭ್ಯಾಸ ಇದೆಯಲ್ಲ, ಆ ಶಕ್ತಿಯಿಂದ ತನ್ನ ದೋಷದ ಪಟ್ಟಿ ದೊಡ್ಡದಾಗಿ ಅವನ ಕಣ್ಣಿಗೆ ಕಾಣೋದಾದ್ರೆ ಪರಿಣಾಮ ಏನಾಗ್ಬೋದು ಅನ್ನೋದನ್ನ ಯೋಚಿಸಿ. ನಡುರಾತ್ರಿ
ಶ್ರೀರಾಮ ಚಿತ್ತಪಸ್ತೇಜ ಮುರುಪಿದ ತನ್ನ ಮೂಲ ಬಲ ಸಂಹೃತಿಗೆ ಧೃತಿ ಕಲಂಕಿತ ರೋಷ ರಕ್ತಾಕ್ಷ ರಾತ್ರಿಂಚರೇಶ್ವರ ರಾವಣ ಪೇಳ್ತಾಯೇ ವಾಗಧಿಷ್ಠಾತ್ರಿ ತೊಡಗಿಹನದೇನಂ ದೇವಿ ಪಾರ್ವತಿ ನೋಡಿ ರಾಮನ ಅಪೂರ್ವವಾದ ಮನಸ್ಸಿನ ತೇಜಸ್ಸಿಗೆ ರಾವಣನ ಮೂಲ ಬಲ ನಾಶವಾಗುವಂತಾದಾಗ ತಕ್ಷಣವೇ ಎಚ್ಚೆತ್ತುಕೊಂಡ ರಾವಣ ಮತ್ತೊಂದೇ ಒಂದು ಚಿಕ್ಕ ತಪಸ್ಸು ಆ ಮೂಲಕ ಸಿಗಬಹುದಾದಂತಹ ಶತ್ರುನಾಶದ ಲಾಭ ಅದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಅದನ್ನ ದೇವತೆಗಳು ಗಮನಿಸ್ತಾ ಇದ್ದಾರೆ. ಇನ್ನೊಂದ್ಸರಿ ಓದ್ತೇನೆ. ತನ್ನ ಮೂಲಬಲ ಸಂಹೃತಿಗೆ ನಾಶಕ್ಕೆ ಧೃತಿ ಕಳಂಕಿದ ರೋಷ ರಕ್ಷನಾದ ರಾತ್ರಿಂಚರನಾದ ರಾಕ್ಷಸನಾದ ರಾವಣನು ಪೇಳ್ತಾಯೇ ವಾಗಧಿಷ್ಠಾತ್ರಿ ಇದು ಪರಿಣಾಮ ಏನಾಗ್ಬೋದು ಪೂಜೆಯಂ ಕೈಕೊಂಡು ಸರ್ವ ಮಂಗಳಯನ್ ಆತ ಪ್ರಾರ್ಥಿಸುತ್ತ ಶಕ್ತ್ಯಾಯುಧವನ್ನ ವಶ ಮಾಡಿಕೊಂಡು ಇಡೀ ಜಗತ್ತನ್ನೇ ತಲ್ಲಣಗೊಳಿಸುವ ಸೃಷ್ಟಿ ಸಂಹಾರಕರ್ತರಾದ ಮೂರೂ ದೇವತೆಗಳಿಗೆ ಶಕ್ತಿ ತುಂಬುವಂತಹ ಶಕ್ತಿ ದೇವತೆಯಾದ ದುರ್ಗಿಯನ್ನೇ ಆವಾಹನ ಮಾಡಿಕೊಂಡು ಸಂಪೂರ್ಣ ರಾಮ ಬಲವನ್ನ ನಾಶ ಮಾಡೋದಕ್ಕೆ ವಾನರನನ್ನು ಕೊಲ್ಲೋದಕ್ಕೆ ಶಕ್ತಿ ಸಂಪಾದನೆ ಮಾಡೋ ಕೂತಿದ್ದಾನೆ ಎಂದಾಗ ದೇವತೆಗಳೆಲ್ಲ ಲಭಲಭವಾಗಿ ಹೊಡ್ಕೊಂಡು ಪಾರ್ವತಿ ಹತ್ರಕ್ಕೆ ಬಂದು ದೇವಿ ದುರ್ಗಿ ಚಂಡಿ ಚಾಮುಂಡಿ ಕೈ ಮುಗಿದ್ವು ಅವ್ರು ಕೇಳ್ತಾರೆ, ನೀವು ಕೊಡ್ತೀರಿ. ದೇವತೆಗಳು ಏನ್ ಕೆಲಸ? ಸುಮ್ಮನೆ ಊಟ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಮಜಾ ಮಾಡ್ಕೊಂಡು ಮನೇಲಿ ಕೂತಿರೋದು. ಯಾರಾದ್ರೂ ತಪಸ್ಸುಗಳು ತಪಸ್ ಮಾಡಿದ್ಮೇಲೆ ಪ್ರತ್ಯಕ್ಷ ಆಗೋದು. ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ ಕಣ, ನಿನಗೇನು ಬೇಕು ಅಂತ ಕೇಳ್ತಾನೆ. ಅವನು ಇಡಿ ಅದು ಕೊಡು ಇದು ಕೊಡು ಕಂಡವ್ರನ್ನ ಹಾಳು ಮಾಡುವಂತ ಬೇಡಿಕೆಗಳನ್ನು ಕೊಟ್ರೆ ಅಷ್ಟು ಏನ್ ಕೇಳಿದ್ರು ಅಷ್ಟು ಭಸ್ಮಾಸುರ ಅಂತ ಒಬ್ಬ. ನಾನ್ ಯಾರ ತಲೆ ಮೇಲೆ ಕೈ ಇಟ್ರೆ ಅವ್ರು ಭಸ್ಮ ಆಗ್ಬೇಕು ಅಂತ ಕೇಳಿದೆ. ಅಷ್ಟು ಅಂತವರನ್ನು ಕೊಡ್ತಾರ? ದೇವ್ರಿಗೆ ಒಂಚೂರು ಬುದ್ಧಿನೇ ಬೇಡವಾ? ಏನ್ ಕೇಳಿದ್ರು ಅದು ಕೊಟ್ಟೆ ಬಿಡ್ತೀರಿ ನೀವು. ಕಡೆಗೆ ಭಸ್ಮಾಸುರನ ಸಾವನ್ನ ಅವನ ತಲೆ ಮೇಲೆ ಬರೋ ಹಾಗೆ ಮಾಡಿ ಮತ್ತು ದೇವ್ರ ರಕ್ಷಣೆ ಮಾಡಿದ್ರು ಅಂತ. ಏನೋ ಮಕ್ಳಿಗೆ ಹೇಳಕ್ ಒಂದ್ ಕತೆ, ಭಸ್ಮ ಮಾಡು ಅಂತ ಒಂದ್ ವರ, ಅದನ್ನ ಅವನೇ ಭಸ್ಮ ಆಗೋ ಹಾಗೆ ಪರಿಣಾಮ ಮಾಡೋದು ಇನ್ನೊಂದು. ಯಾಕೆ ಹೀಗ್ ಮಾಡ್ತೀರಿ? ಅವನ್ ಬೇಡ್ತಾನಂತ ನೀನ್ ಕೊಟ್ಟಿಯ ಜೋಕೆ ಅಂತ ಪಾರ್ವತಿಯನ್ನ ಬಂದು ಬೇಡುವ ದೇವ ಸಮೂಹವನ್ನ ಇಲ್ಲಿ ನೋಡ್ತೀರಿ. ವಾಗ್ಗಧಿಷ್ಠಾತ್ರಿ ವಾಗ್ದೇವಿ ತೊಡಗಿಯನ್ ಪೂಜೆಯನ್ ಶರ್ವ ಮಂದಿರದೋಳ್ ಏಕಾಂಗಿಯಾಗಿ ಶಿವ ಮಂದಿರದಲ್ಲಿ ಕಾಂಗಿಯಾಗಿ ಇವೆಯನ್ನು ಕುರಿತು ಧ್ಯಾನ ಮಾಡ್ತಾ ಇದ್ದಾನೆ. ಜ್ಞಾನಾದಿ ದೇವಿನಿ ಇಲ್ಲಿ ವಾಗೀಶ್ವರಿ ಪಾರ್ವತಿ ಎಲ್ಲ ಅವ್ರನ್ನೆಲ್ಲ ಬೇರೆ ಬೇರೆಯಾಗಿ ಭಿನ್ನವಾಗಿ ತಿಳಿತಾ ಇಲ್ಲ ಕವಿ, ನಾವು ತಿಳಿಬಾರದು, ಅವರನ್ನೇ ಸಂಬೋಧನೆ ಮಾಡುವಂತಹದ್ದು. ಜ್ಞಾನಾದಿ ದೇವಿನಿ ವಿಜ್ಞಾನ ನೇತ್ರಿ, ಎಷ್ಟು ಚೆನ್ನಾಗಿದೆ ಕಲ್ಪನೆ ನೋಡಿ. ವಿಜ್ಞಾನ ನೇತ್ರಿ ಹೊರ ನನ್ನಿಯೊಂದಲ್ಲದೆ ಅಂತಃಚಕ್ಷುವಿಂದ ಕಾಣುವಂತಹ ಲೌಕಿಕತೀತವಾದಂತಹ ನಿತ್ಯ ಸತ್ಯಗಳಂಬಲ್ಲ ಓ ದೇವಿ. ಅರ್ಥ ಆಯ್ತು ನಿಮಗೆ? ಬುದ್ಧಿಯಿಂದ ತಿಳಿಯುವ ಜ್ಞಾನ ನಮಗೆ, ಅಂತಃಶಕ್ತಿಯಿಂದ ತಿಳಿಯುವಂತಹದ್ದು ತಪಶಕ್ತಿಯಿಂದ ತಿಳಿಯುವಂತಹದ್ದು ವಿಶಿಷ್ಟ, ಅದು ವಿಜ್ಞಾನ ನೇತ್ರಿ. ನೀನು ಅಂಥವರನ್ನ ಸಮರ್ಥವನ್ನು ಹೊಂದಿರ್ಬೇಕು, ಕೇಳಿದ್ರು ಒಂದು ಕೊಡಬಾರದು. ಯಾಕೆ? ಲೀಲಾ ಮಹೋದ್ದೇಶಮಂಬಲ್ಲೆ ನೀ ಕವಿಗೆ ನನಗೆ ಕೃಪೆ ಮಾಡು. ಅವಿದ್ಯೆ ಹೇ ವಿದ್ಯೆ ವಿದ್ಯಾತೀತೆ, ಅವಿದ್ಯೆಯೂ ನೀನೆ ವಿದ್ಯೆಯೂ ನೀನೆ ವಿದ್ಯಾತೀತಳು ನೀನೆ. ಈ ರಾವಣನ ಸ್ಥಿತಿಯನ್ನ ಬಣನೆ ಮಾಡೋ ಮಾತುಗಳನ್ನು ನನಗೆ ಕೊಡು. ಬಹಿರ್ಘಟನೆಯಂ ಪ್ರತಿಕೃತಿಸುವ, ಹಾಳೆ ಮೇಲೆ ತರುವ, ಸತ್ಯಂಗಳಂ ಪ್ರತಿಮಿಸುವ, ದೃಶ್ಯವತ್ತಾಗಿ ಕಾಣುವಂತೆ ಮಾಡುವ, ಸತ್ಯಕ್ಕಿಂತ ಸತ್ಯವಾದ ಕಥನ ಕಣ. ಶ್ರೀ ಕುವೆಂಪು ರಚಿಸಿದಿ ಮಹಾ ಛಂದಸ್ಸಿನ ಮೇರ ಕೃತಿ ಜಗದ್ಭವ್ಯ ರಾಮಾಯಣಂ. ಇದು ಆಗದ್ದು ಯಾಕೆ ಅಂದ್ರೆ ನಿನ್ನ ಅನುಗ್ರಹದಿಂದ, ಈ ಸತ್ಯಾತಿ ಸತ್ಯಕ್ಕೆ ಮೀರಿದಂತಹ ಅದ್ಭುತವಾದ ತಪಶಕ್ತಿಯಿಂದ ಈ ಎಲ್ಲಾ ಕ್ರಿಯೆಗಳು ನಡೆಸುವಂತಹ ಪಾರ್ವತಿ ದೇವಿಯ ಅನುಗ್ರಹದಿಂದ ನಡೆಯುವ ಈ ಭೂಲೋಕದ ಆಟಗಳನ್ನೆಲ್ಲ ತದ್ವತ್ತಾಗಿ
ಚಿತ್ರಿಸುವ ಸಾಮರ್ಥ್ಯವನ್ನ ವಾಗ್ದೇವಿಯಿಂದ ಅನುಗ್ರಹ ಪಡೆದಂತಹ ನಾನು ಕುಪ್ಪಳಿ ಪುಟ್ಟಪ್ಪ ಅದ್ಭುತವಾದ ರಾಮಾಯಣವನ್ನ ಸೃಷ್ಟಿ ಮಾಡ್ತೇನೆ ಅನ್ನುಷ್ಟುಳ್ಳು ರಾಮಾಯಣಂ ಸೃಷ್ಟಿಸಿದಿ ಕುವೆಂಪುಹಂ. ಅದು ಆ ಭವ್ಯತೆಯಿಂದ ನನ್ನನ್ನೇ ಅದು ಸೃಷ್ಟಿ ಮಾಡುತ್ತೆ ಅಂತ ಹೇಳ್ತಾ ಈ ಮುಂದಿನ ಭಾಗಕ್ಕೆ ಒಂದಿಷ್ಟು ಪುಷ್ಪ ಮಾಡಿ ಈಗ ಕಥಾಭಾಗ ಬರ್ತಾರೆ. ವೈರಿ ವಿಧ್ವಂಸನ ವರಂಗಳಂ ಪಡೆಯಲ್, ವೈರಿಗಳನ್ನ ನಾಶ ಮಾಡೋ ವರವನ್ನ ನಿನ್ನಲ್ಲಿ ಬೇಡ್ತಾರೆ ತಾಯಿ, ಕೊಟ್ಬಿಡು. ಮನಂದಂದು ದೃಢ ಮತಿ, ಗಟ್ಟಿ ಮನಸ್ಸು. ಅಪಕೃತಿಯೊಳಿರ್ಧಂ ದಶಾನನಂ, ಧವಳ ಶಿವವಕ್ಷ ವೇದಿಯನಾರಿ, ವೇದಿಯನ್ ಏರಿ ವೇದಿಕೆಯನ್ನು ಹತ್ತಿ, ಜೋಲ್ವ ಜಿಹ್ವಯ ಶೋಣಿತ ಸ್ರೋತಮಂಕಾರಿ, ರಕ್ತ ನಾಲ್ಗೆಯನ್ನು ಸುರಿಸ್ಕೊತಾನೆ. ಶೂರರಾದಂತಹ ಕ್ಷತ್ರಿಯರು ತಪಸ್ ಮಾಡುವಾಗ, ನಾವು ಬ್ರಾಹ್ಮಣರು ತಪಸ್ ಮಾಡೋ ಹಾಗೆ ನಿರಾಹಾರ ವ್ರತನೋ ಅಥವಾ ಪಾರ್ವತಿ ಶಿವನಿಗೆ ಗಂಡ ಆಗ್ಬೇಕು ಅಂತ ತಪಸ್ ಮಾಡಿದಾಗ ಎಲೆನೇ ತಿನ್ಕೊಂಡು ಬದುಕಿದ್ಲು ಎಷ್ಟೋ ದಿವಸ. ಕಡೆಗೆ ಅದನ್ನು ಬಿಟ್ಟು ವಾತಾಹಾರಿಯಾಗಿ ಬದುಕಿದ್ಲು. ಇದೆಲ್ಲ ಸೌಮ್ಯ ರೂಪದಲ್ಲಿ ಮಾಡುವಂತಹ ತಪಸ್ಸುಗಳು. ಆದ್ರೆ ಕ್ಷಾತ್ರ ತೇಜಸ್ಸಿಂದ ಮಾಡೋ ಈ ಕ್ಷಣ ಬಾ ಬರ್ದ ಹೋದ್ರೆ ನನ್ನ ತಲೆ ತಕೋ ಸೆಕೆಂಡ್ ಒನ್, ತಕೋ ಥರ್ಡ್ ಒನ್, 10ವರೆಗೂ ಕೊಟ್ಟ ಬಿಡ್ತಾನೆ ಅಂದಾಗ 10ನೇ ತಲೆ ತೆಗೆಯುವಾಗ ನಡುವೆ ಹಿಂದೆ ಬರಬೇಕು. ಭಕ್ತನಾದವನಿಗೆ ಭಗವಂತನನ್ನ ಆಹ್ವಾನಿಸುವುದು ಮಾತ್ರ ಅಲ್ಲ, ಸೆಳೆಯುವ ಸಾಮರ್ಥ್ಯವೂ ಇರುತ್ತದೆ. ಆದ್ದರಿಂದ ದೇವತೆಗಳಿಗೆ, ದೇವರಾಜನಿಗೆ ಭಯ ನಡುಕ ಹೋಗ್ತಾ ಇದೆ. ತಾಯಿ ನೋಡು, ಅವನಿಗೆ ನಿಂತಿರೋದು ನೋಡು, ರಕ್ತಾರೆ ನಾಲಿಗೆಯಲ್ಲಿ ಸೋರ್ತಾ ಇರೋದು ನೋಡು, ಕೊಟ್ಟು ಬಿಡಿಸಿ. ಕೇಳ್ತಾನೆ ಏನನ್ನ? ಶತ್ರು ನಾಶವನ್ನ ಕೊಟ್ಟಿಯ ಜೋಕೆ. ರುಂಡಮಾಲಾಭೀಳ ಕಂಠಾವತಂಸಂ, ಕಂಠಕ್ಕೆ ಅವತಂಸ ಆಭರಣ. ನರಕರ ಸ್ತೋಮ ವಿರಚಿತ ಕಟಿಯ ವಸ್ತ್ರದಿಂ, ಸೊಂಟದ ಬಟ್ಟೆ, ಅದರೊಳಗೆ ರುಂಡ ಮಾಲೆ. ನನ್ನೆಲ್ಲ ಹೆಮ್ಮೆ ಅಂತದೆಲ್ಲ ಕಂಡು ನಿನ್ ಶಿಷ್ಯರು ಅವರು ಕೂಡ ಬಹುಬಾಹು ಭೀಕರಾಯುಧ ಪಾಣಿ ದಿಗ್ವ್ಯಸ್ತ ಕಾಳೋಗ್ರವೇಣಿ, ನಿನ್ನ ತಲೆ ಕೂದಲು ಕಾಳೋಗ್ರವೇಣಿ, ಭಯಂಕರವಾದ ದುರ್ಗಿಯ ಚಿತ್ರವನ್ನ ಕೊಡ್ತಾ ಇದ್ದಾರೆ ಅಷ್ಟೇ. ದಿಗ್ವ್ಯಸ್ತ ಕಾಳೋಗ್ರವೇಣಿ ತ್ರಿನೇತ್ರೆ, ಗಣ್ಣಾಗ ಅವಳು ಜಗನ್ಮಾತೆ, ಮಾಯೆ, ಪ್ರಕೃತಿ ಮೇಣ್ ಶಕ್ತಿ, ಸೃಷ್ಟಿ ಸ್ಥಿತಿ ಪ್ರಳಯಶೀಲೆ, ತಾನೆಸದಳ್ ದೈತ್ಯ ಪೂಜಾ ಮೂರ್ತಿ ಕಲಾತ್ಮಕೆ, ಕರಾಳಿ ಭಯಂಕರಳು, ನಾಟ್ಯ ಭಂಗಿಯ ಜಗನ್ನಟರಾಜ್ಞಿ, ನಟರಾಜನ ನಟರಾಜ್ಞಿಯವಳು. ಸುತ್ತಂ ಜಪ ಕುಸುಮ ಕುಂಕುಮ ಬಲಿಗಳೆಸೆದುವೈ. ಮಂತ್ರ ತಂತ್ರ ಪೂಜೆ ಮಾಡೋರು ಅರಿಶಿನ ಕುಂಕುಮ ಹೆಚ್ಚಾಗಿ ಬಳಸೋದು ನೀವು ನೋಡಿದ್ದೀರಿ, ಕಡೆ ಪಕ್ಷ ಸಿನಿಮಾದಲ್ಲಾದ್ರು. ಹಾಗೆ ಇಲ್ಲಿ ಕೂಡ ತಂತ್ರ ವಿದ್ಯೆಯನ್ನು ಪೂಜೆ ಮಾಡ್ತಾ ಇರೋ ಅವನು ಸುತ್ತ ಕೆಂಪು ಪುಷ್ಪಗಳನ್ನ, ಜಪ ಪುಷ್ಪಗಳನ್ನ, ಕುಂಕುಮದ ಬಲಿಯನ್ನ ಎತ್ತಿದ್ದಾನೆ. ಹೆದರಿಕೆ ಬರುವ ರೀತಿನಲ್ಲಿ ಪೆಳರ್ ವವೋಲ್, ಪೆಳರ್ ಅಂದ್ರೆ ಹೆದರು ಅಂತ ಹೇಳಿ. ವರಲೋಭಿ ಮೋಹಿತಾಂಬರ ಶೋಭಿ, ಲೋಭಿ ಎಂದಾಗ ಶೋಭಿ ಎಲ್ಲ ಬರ್ಬೇಕಲ್ಲ. ಲೋಹಿತಾಂಬರ ಶೋಭಿ ರಕ್ತ ವಸ್ತ್ರದಿಂದ ಮನೋಹರ, ರಾವಣ ಹೋಮಧೂಮಾವರಣ, ರಾವಣ ಹೋಮಧೂಮಾವರಣ, ನೀಲಾಭ ನೀಲ ಆಭ ಮನೋಹರ, ಕಾಳಿಕಾ ಮೂರ್ತಿಯಂ ದಿಟ್ಟಿ ನಟ್ಟಿ ಈಕ್ಷಿಸುತ್ತೆ, ಕಾಯುತ್ತಿರ್ದಂತನ ಅಭೀಷ್ಟಕ್ಕೆ ಎಲ್ಲ ಆಗಿದೆ. ಇನ್ನು 5 ನಿಮಿಷದಲ್ಲಿ ನನಗೆ ದೇವಿ ಪ್ರತ್ಯಕ್ಷ ಆಗ್ಬೇಕು. ಆಗದೆ ಹೋದ್ರೆ ಹೇಳಿದ್ನಲ್ಲ, ಅವಳನ್ನು ಸೆಳೆಯೋ ಸಾಮರ್ಥ್ಯ ನನಗೆ ಗೊತ್ತಿದೆ. ಅವಳಿಗೆ ಕೊಡ್ಬೇಕಾದದ್ದು 1 ಕುರಿ, 1 ಕೋಳಿ, 1 ಕೋಣ. ಅಷ್ಟಕ್ಕೆ ದುರ್ಗೆ ಸಾಲುವುದಿಲ್ಲ, ಅದಕ್ಕಿಂತ ಹೆಚ್ಚಿನದನ್ನು ನಾನು ಕೊಡ್ತೇನೆ, ನನ್ನೇ ನಾನು ಕೊಡ್ತೇನೆ ಅಂದಾಗ ಸ್ತೋತ್ರಮನನ್ನ ರಕ್ಷಿಸುವುದಕ್ಕಾಗಿ ತಾಯಿ ಓಡೋಡಿ ಬರ್ತಾಳೆ, ಭೂಮಿಗೆ ಬರಬೇಕು. ಮಧ್ಯೆ ಯಾರಾದ್ರೂ ಕಾಲ್ ಕೊಟ್ಟು ಕೆಡಬೇಕಷ್ಟೇ. ಇಂದ್ರನಂತವಳೆ ನೋಡೋಣ. ತನ್ನ ಅಭೀಷ್ಟಕ್ಕೆ
ದೇವತಾವಿಷ್ಕಾರದ ಮುಹೂರ್ತಕ್ಕೆ ಸೃಷ್ಟಿಯುಂ ನಿಂತುದು ಉತ್ಕಂಠ ಭೀತಿಯಿಂದ ಅಸುರ ದೃಷ್ಟಿ ಗ್ರಹಣ ಬಡಿದಂತೆ, ಗರ ಬಡಿದ ಹಾಗೆ ಅನ್ನೋದಕ್ಕೆ ಸುಂದರವಾದ ಮಾತು. ಇವನ ಅದ್ಭುತವಾದ ತಪಶಕ್ತಿಗೆ, ಬೇಡಿಕೆಗೆ, ಪೂಜೆಗೆ, ಭಯಂಕರತೆಗೆ ಗಾಳಿ ಚಲಿಸ್ತಾ ಇಲ್ಲ, ಸೃಷ್ಟಿಯಲ್ಲಿ ಕಂಪನವಿಲ್ಲ, ಹಕ್ಕಿಗಳ ಬಾಯಿನಲ್ಲಿ ಧ್ವನಿ ಇಲ್ಲ, ಶುದ್ಧವಾಗಿದೆ, ಗೀತವಾಗಿದೆ, ಭಯ ಪಟ್ಟಂತಿದೆ. ದೈತ್ಯ ಭಕ್ತನ ಭೀಷ್ಮ ಭಕ್ತಿಗೆ ಜಗಜ್ಜನನಿ ಅನ್ನ ಅಚಿತ್ ಘಟಸ್ಥೆಮಂ ತರೆದು, ಅಚಿತ್ತು ಈಗ ಮನಪೂರ್ವಕವಾಗಿ ಬಂದು ಗೋತರಿಸಲೆಳೆಸುತ್ತಿದೆ. ಇದ್ರೂಪದಿಂ ಪ್ರತ್ಯಕ್ಷಳಾಗ್ತಾಳೆ. ತಾಳ್ ದೇವಗಣ ಕೈ ಮುಗಿದು ಹೇಳ್ತಾರೆ, ಹೊರಟಿದ್ರೆ ಅಮ್ಮ ಒಂದ್ ನಿಮಿಷ ನಿಂತ್ಕೊಳ್ಳಿ, ಹೋಗ್ಬೇಡಿ. ಕೇಳ್ತಾನೆ, ಕೊಟ್ಬಿಡ್ತೀರಿ. ಇಂದ್ರಾಯ ಸ್ವಾಹ, ಬೆಂಕಿಗೆ ನಾವು ಕೇಳಿದ್ರೆ ನೀವು ಮಾಡ್ಬಿಡ್ತೀರಿ, ದಮ್ಮಯ್ಯ ಅಂತೀವಿ, ಹಾಗೆ ಮಾಡ್ಬೇಡಿ. ದೇವಗಣ ಮೊದಲಿದುದು ಗನ ಗಂಗಾಮೃತಾರ್ಘ್ಯ ಪಾದ್ಯಗಳಿಂದ ಅರ್ಪಿಸಿ ಕಾಲ್ ತೊಳೆದು ತಾಯಿರಗಿ, ನೀನಿಂದು ಮೈದೋರಲು ಈ ಭುವನ ಭೀಕರಗೆ ಮನಹಾಣ ರಾಕ್ಷಸಗೆ ಕೇಳ್ವನ ವರಂಗಳಂ ಧರ್ಮಕ್ಷಯಕ್ಕೆ ತಿಟ್ಟಂ ಸಾಧನಗಳಂ. ಧರ್ಮಕ್ಷಯಕ್ಕೆ ಬೇಕಾದ ಸಾಧನಗಳನ್ನ ಅವನು ಕೇಳ್ತಾನೆ. ಇಲ್ಲಿವರೆಗೂ ಅಂಥದನ್ನೇ ಕೊಟ್ಟು ಬ್ರಹ್ಮತ ತಗೊಂಡು ಈಗ ಅಡಿಷನಲ್ ಒಂದು ಬೇಕಾಗಿದೆ, ರಾಮನ ಗೆಲ್ಲೋದಕ್ಕೆ, ರಾಮನ ಮೂಲಕವಾಗಿ ದೇವತೆಗಳನ್ನು ಗೆಲ್ಲೋದಕ್ಕೆ. ದೇವತೆಗಳೆಲ್ಲ ರಾಮನಿಗೆ ಪೂರಕ ಶಕ್ತಿಯಾಗಿ ಗಗನದಲ್ಲಿ ನೆರೆದಿದ್ದಾರೆ. ಆದ್ದರಿಂದ ರಾಮನ ಉಳಿಸುವ ಕಡೆ ಪ್ರಯತ್ನವಾಗಿ ದೇವಿ ದುರ್ಗಿಯಲ್ಲಿ ಕೈ ಮುಗಿದು ಬೇಡ್ತಾ ಇದ್ದಾರೆ. ಧರ್ಮಕ್ಷಯಕ್ಕೆ ಸಾಧನಗಳಂ ಬೇಡಲ್ ಬಂದಿಹನ್, ಹೊತ್ತಿಳೋಳ್ ನಿಂದಳೋಲಂತೆ ಚಿತ್ತ ಅಚಿತ್ಗಳೆಡೆ ಇರ್ಬಗೆಯೊಳಿದ್ದ ದುರ್ಗೆ ಹೊರಟಿದ್ದಾಳೆ. ಒಡ್ಡ ಹಾಕ್ತಾರೆ, ಅಮಯ 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 ಅಂತಾರೆ, ಹೋಗ್ಬೇಡಿ ಅಂತಾರೆ. ಹೋಗ್ಲಾ ಬೇಡ, ಅಚಿತ್ ಒಳ್ಳೇದು, ಸತ್ ಸತ್ ನಮ್ಮ ದಾರಿ, ಅಸತ್ ರಾವಣನ ದಾರಿ. ಆ ಸತ್ತಿಗೆ ಪ್ರೋತ್ಸಾಹ ಕೊಡೋದು ನಂದು ಅಸತ್ ದಾರಿ. ಏನ್ ಮಾಡ್ಲಿ ಅಂತ ಒಂದ್ ಸೆಕೆಂಡ್ ತಲೆಯನ್ನ ಕೆರೆದು ಒಂದೆರಡು ಕೂದಲು ಕಿತ್ಲು. ಆಮೇಲೆ ಅತ್ತಲಿತ್ತಲ್ ತೂಗಿದಳ್ಳಿಲ ವಿನೋದೆ, ಎರಡು ತೂಕ ಮಾಡಿದ್ಲು. ಪಾಲ್ ಹಿಡಿದ ದೇವರ್ಗಳಿಗೆ ಸಮಾಧಾನಮಂ ಮುಗುಳ್ನಗೆಯಂ ಮನೋಗೋಚರ ಮೆನಲ್ ದೇವಿ ಸೂಚಿಸಲ್. ನಗುವುದರ ಮೂಲಕವಾಗಿ ನಿಮ್ಗೆ ಮಂಗಳವನ್ನು ನಾನು ತರ್ತೇನೆ, ನೋಡಿ ಹೋಗಿ ನೀವು ಸೂಚನೆಯನ್ನು ಕೊಟ್ಟು ಅದೇನು ಉಪಾಯ ಮಾಡ್ತಾಳೆ ತಾಯಿ, ನೋಡೋಣ. ತಾಯಿ ಅಲ್ವಾ, ಅವಳಿಗೆಲ್ಲ ಗೊತ್ತು. ತಾಯಿ ತಡೆದುದಕ್ಕೆ ಕಡಿ ಮುಳಿದು ಅಲ್ಲಿ ಲೇಟ್ ಆಯ್ತು 5 ನಿಮಿಷ. ನಾನು ಪತ್ರ ಬರ್ಲಿಲ್ಲ, ಯಾಕೆ? ನಾನು ಅದಕ್ಕೆ ಏನ್ ಮಾಡ್ತೀನಿ ನಿನಗೆ? ಕತ್ತಿ ಹೈ ಕುತ್ತಿಗೆ ಹೈ, 10 ಪುಸ್ತಕಗಳನ್ನ ನಿನಗೆ ಅರ್ಪಿಸ್ಬಿಡ್ತೀನಿ. ತಾಯಿ ತಡೆದುದಕ್ಕೆ ಕಡಿ ಮುಳಿದು ತುಡುಕಿದ ಗಮಂದೈತ್ಯರೊಡೆಯಂ ತೊಡುಕು ಕೀಳು ಇದ್ದ. ಏಕೆ ತಡೆಯುತ್ತೀಯೆ ತಾಯಿ? ಭಕ್ತರ ಧೃತಿ ಪರೀಕ್ಷೆ ನಿನಗೆ. ನಾನೆಷ್ಟು ಗಟ್ಟಿ ಅಂತ ಪರೀಕ್ಷೆ ಮಾಡ್ಬೇಕಾ? ಎಷ್ಟು ಗಟ್ಟಿ ತೋರಿಸ್ತೀನಿ. ಕುತ್ತಿಗೆ ಮೇಲೆ ನನ್ನ ಕತ್ತಿ ಆಡಿಸ್ತಾರೆ, ನಿಂಗೆ ಗೊತ್ತಾಗುತ್ತೆ. ನನ್ನ ಸಾವಿಗೆ ನೀನು ಕಾರಣಲಾಗ್ತೀಯ. ನಿನ್ನ ಭಕ್ತ ನಾನಿರೋದು ಸತ್ಯ ಆದ್ರೆ ನಾನು ಉಳಿಸ್ಕೊಳ್ಳೋದು ನಿನ್ನ ಕರ್ತವ್ಯ. ಹೂವು, ಹಣ್ಣು, ಮೊಲ, ಬಲಿ ಸಾಕಾಗ್ಲಿಲ್ವ ನಿನ್ಗೆ? ತಗೋ, ಅದಕ್ಕಿಂತ ಹೆಚ್ಚಿನ ಬಲಿಯನ್ನು ನಾನೀಗ ಕೊಡ್ತೇನೆ. ಒಂದುರುಳ್ ಆ ಎಡೆಯೇ ಮತ್ತೊಂದು ಮೂಡುವ 10 ತಲೆಗಳವರೆಗೆ ಕತ್ತರಿಸಿ ಕೊಡಲೆನಗೆ ಇರ್ಪುದಾಯುಷ್ಯ. ತಲೆ ಹೋಗೋವರೆಗೂ ನನ್ನ ಜೀವ ಅಂತ ಇರುತ್ತಲ್ಲ, ಕೊಡ್ತಾ ಹೋಗ್ತೇನೆ, ನೀನ್ ತಗೊಳ್ತಾ ಹೋಗು, ನೋಡೋಣ ಯಾರು ಗೆಲ್ತೀವಿ ಅಂತ ಹೇಳಿ ನಿಶ್ಚಯಿಸಿ ಕತ್ತಿಯನ್ನೆತ್ತಿದ್ದಾನೆ. ನಿವೇದಿಸುವನ್ನಿದೋ ವಿಕಂಪಿಸ ಶಿಲಾ ಶರೀರಂ, ವಿಕಂಪಿಸಿತು ಕೇಳ್ ಶಿವ ಮಂದಿರಂ. ಆ ಶಿವಮೂರ್ತಿ ನಡಗಿತು. ಒರಿಜಿನಲ್ ಶಿವೇನು ನಡಗಿದ್ಲು, ಇಡೀ ದೇವಸ್ಥಾನ ನಡಗಿತು. ಆ ಗಟ್ಟಿ ಧ್ವನಿಯ ದೃಢ ನಿರ್ಧಾರಕ್ಕೆ ದೇವರು ಸೋಲ್ಬೇಕು ಅಲ್ವಾ, ಭಕ್ತ ಅಲ್ವಾ? ತಟ್ಟಿದ್ದೋಚಿಮಯ, ತಟ್ಟಿತ್ತಂದ್ರೆ ಮಿಂಚಿನ ರೋಚಿ, ಇಂದ್ರ ಕಿರಣ ಕಾಂತಿ, ಅಲ್ಲೆಲ್ಲ ದಿವ್ಯವಾದಂತಹ
ಮಿಂಚಿನ ಹೊಳಪು ಕಾಣ್ತು. ಬೀಚಮಯ ಸಾಗರ ಮೇಲೆ ಇಲ್ಲದ ಮಹಾದೂರದಿ ಮೇಲ್ವೈದುದಾರುಂದ್ರ ದರ್ಶನಕ್ಕೆ, ರುಂದ್ರ ಭಯಂಕರ ದರ್ಶನಕ್ಕೆ, ಚೇತನಂ ಗಟ್ಟಿನೋಲುರುಳಿದಂ ದೈತ್ಯೇಂದ್ರನ ಅದ್ಭುತ ಸಮಾಧಿಗ ಸ್ವಪ್ನಿಕ ಮನೋಮಯಕ್ಕೆ. ಇಷ್ಟು ಮಾಡ್ತಾ ಸಮಾಧಿಸ್ಥನಾಗ್ತಾನೆ. ಆ ಸಮಾಧಿಯಲ್ಲಿ ದುರಾದೃಷ್ಟ ಅವನಿಗೊಂದು ಕಾಣುತ್ತೆ. ಯಾರದು? ಧಾನ್ಯ ಮಾಲಿನಿ. ಯಾರು ಗೊತ್ತಾ? ಅವನ ಇಷ್ಟ ಪತ್ನಿ. ಅದ್ಯಾಕಿಲ್ಲಿ ನೀ ಬಾಳ್ ದೇಗುಲದೆ ಗೂಬೆಯಂತೆ ಬಂದು ಸೇರ್ಕೊಂಡಿದ್ಯಾ? ನನಗೆ ಇಷ್ಟು ಅದ್ಭುತವಾದ ಅವರ ಸ್ಥಳಕ್ಕೆ ಎತ್ಕೊಂಡು ಹೋಗಿ ನಮ್ಮನ್ನ ದೇವಿ ಪ್ರತ್ಯಕ್ಷವಾಗುವಂತ ಸಂದರ್ಭದಲ್ಲಿ ಕೈ ಒಂಚೂರು ಹೆಜ್ಜೆ ಪಕ್ಕಕ್ಕಿಟ್ಟು, ಧಾನ್ಯ ಮಾಲಿನಿ ನೀನು ಏಕೆ ಬಂದವು ತಾಯೇ? ಗೂಬೆ ಬಹಳ ದೇಗುಲ ಹೇಗ ಇವೆ ಈ ಗೂಬೆ ಕತ್ತಲಲ್ಲಿ ನೀನೋರ್ವಳ್ ಪ್ರಿಯೇ, ಉಪ್ಪು ಗಂಟಿಕ್ಕದಿರ್ ನೀನೇಂ ಪಿಶೇಚಿಯೇ, ಪ್ರಿಯೇ ಎಂಬುದು ಅಪ್ರಿಯಮೇ ಭ್ರಾಂತಿಯೇ, ನನ್ನ ಚಿತೆಯೋಳು ಉರುಪಿದವಳು ಕನಸಾದುದು ಈ ಜಾಗೃತಿಗೆ ಬರ್ಕ ಮುನ್ನಂ, ನಿಷ್ಠುರ ಸ್ವಪ್ನ ಪ್ರಪಂಚದವಳು ಕಾಣಿಸುತ್ತಿದೆ. ನಿಜವಾಗಿ ಧಾನ್ಯ ಮಾಲಿನಿ ಪ್ರತ್ಯಕ್ಷ ಆಗಿಲ್ಲ. ಅವನ ಮನಸ್ಸಿಗೆ ಒಂದು ಚಿತ್ತ ಭ್ರಾಂತಿ ಉಂಟಾಗಿ ಹಾಗೆ ಕಾಣ್ತಾ ಇದೆ. ಈ ರಾತ್ರಿಯಲ್ಲಿ ಈ ಭಯಂಕರವಾದ ದೇಹದಲ್ಲಿ ಯಾರು ಇಲ್ದೇನೋ ಏಕಾಂತಲ್ಲಿ ತಪಸ್ ಮಾಡೋಕ್ಕಾಗೆ ನಾನು ಬಂದಿರುವಾಗ ಈ ಜಾಗಕ್ಕೆ ಯಾಕೆ ಬಂದಿದ್ದೀಯ ನೀನು? ನೋಡು ಸರಿಯಾಗಿ ಯಾರು ನಾನು ಯಾರು ನೋಡು ಸರಿಯಾಗಿ. ಸಾಕ್ಷಾತ್ ಲಂಕಾದೇವತೆ ನಾನು, ಧಾನ್ಯ ಮಾಲಿನಿ ಅಲ್ಲ. ಇದಾವುದೀ ಸೀಮೆ ಲಂಕೆಯೇ ಅಲ್ತು, ಕನಕ ಲಂಕೆಯಳೆಲ್ಲಿ, ಬಾಳ್ಗುಡಿಯ ಗೂಬೆ ಕತ್ತಲೆಲ್ಲಿ, ಮಸಣದಿ ಶಿಥಿಲ ಶೀತಲ ನಿಶೀತಿನಿಯ ಸುಪ್ತಮಯ ನಿಶಬ್ದ. ನಿಶೀತಿ ರಾತ್ರಿಯ, ನಿಶೀತಿನಿಂದ ರಾತ್ರಿಯ ಸುಪ್ತಿಮಯ ನಿತ್ಯಗೊಂಡಂತಹ ನಿಶಬ್ದ ಶಬ್ದರಾಹಿತ್ಯವೂ ಕೂಡ ಹೆದರಿಕೆ ನುಡಿಸ್ತದೆ ನಿರ್ಜನತ್ವ ಸಂಕೇತವಾಗಿ. ಅದೇ ಕೂಸಿಕನಿಗೆ, ಕೂಸಿಕ ಅಂದ್ರೆ ಸುಮ್ಮನೆ ಅಂತ. ಯಾಕೆ ಧಾನ್ಯ ಮನೆ ಮಾತಾಡ್ತಾ ಇಲ್ಲ? ಮೂಗಿನ ಅಥವಾ ನನ್ನ ಮೇಲೆ ನಿಂಗೆ ಕೋಪನ? ಗುರುತು ಸಿಕ್ಕದೆ ನಿನಗೆ ನಾನೇ ಲಂಕಾಲಕ್ಷ್ಮಿ. ಎಷ್ಟು ಸುಂದರವಾದ ಕಲ್ಪನೆಗಳನ್ನ ಸಾಲಾಗಿ ಕವಿ ತರ್ತಾರೆ ಅನ್ನೋದನ್ನ ನೋಡಿ ಅದಕ್ಕೆ ಇಷ್ಟ ಆಗೋದು. ಮೂಲ ರಾಮಾಯಣ ಇಟ್ಕೊಂಡು ಅದನ್ನ ಕಾಪಿ ಮಾಡಿದ್ದಲ್ಲ, ನೇರ ಭಾಷಾಂತರ ಅಲ್ಲ, ತನ್ನ ಭಾವ 100 ಸೇರಿಸ್ತಾರೆ. ರಾಮಾಯಣ ಎಷ್ಟು ದೊಡ್ಡದೋ ಕವಿ ಕಲ್ಪನೆಗಳು ಅಷ್ಟೇ ಪ್ರಮಾಣದಲ್ಲಿ ದೊಡ್ಡದಾಗಿದೆ, ಅದ್ಭುತವಾಗಿದೆ. ನಾನು ಯಾರು ಗೊತ್ತಾಗ್ಲಿಲ್ವಾ? ನಾನು ಲಂಕಾಲಕ್ಷ್ಮಿ. ಶತ್ರುಗಳು ನನ್ನನ್ನು ನಾಶ ಮಾಡಿ ಲಂಕೆ ಏನು ತಮ್ಮ ಕೈ ತಗೊಂಡಿದ್ದಾರೆ, ನೀನು ಇನ್ನೂ ಏನು ಆಟಾಟಪ ಮಾಡ್ತಾ ಇದ್ದೀಯ? ಅದು ವ್ಯಂಗ್ಯ. ತ್ರೈಭುವನ ಲಕ್ಷ್ಮಿ ಆ ಲಂಕಾಲಕ್ಷ್ಮಿ ನಾಂ, ಸುಕೃತಿಗಳ್ಗಾಂ ಶ್ರೀ ಲಕ್ಷ್ಮಿ ತಿಳಿಯ ನಾಂ ಸ್ವಯಂ ಪಾಪರುಚಿಗಳಿಗೆ, ಪಾಪರುಚಿ ಪಾಪಾಪೇಕ್ಷೆಗಳಿಗೆ ನೀಂ ಬಣ್ಣಿಪ ಲಂಕೆ ಮೇಣ್ಣ ನೀಂ ಪೊಗಳ್ವಾ ಲಕ್ಷ್ಮಿ. ಕಳೆದ ಕನಸುಗಳಲ್ದೆ ಕಾಣಿದೋ ಇದೋ ನೋಡು ಮುರಿದ ಕಿರೀಟ. ನಿನ್ನ ಲಕ್ಷ್ಮಿಯನ್ನು ಏನ್ ಮಾಡಿದ್ದಾರೆ ನೋಡು, ನನ್ನ ಕಿರೀಟ ಮುದ್ರಿದೆ, ಸೀರೆ ಹರಿದಿದೆ, ಬಡಪಾಯಿ ಆಗಿದ್ದಾಳೆ. ಲಂಕೆ ನಾಶವಾದ್ರೆ ಒಂದೊಂದು ಭಾಗವೂ ಲಂಕಾಲಕ್ಷ್ಮಿಯೂ ನಾಶವಾಗ್ತಾ ಹೋಗ್ತದೆ. ಲಂಕೆ ಪೂರ್ಣವಾದರೆ ಈ ಲಕ್ಷ್ಮಿಯು ಪೂರ್ಣ ಮಾಯ ಆಗ್ತಾಳೆ. ಅದನ್ನ ರಿಫ್ಲೆಕ್ಟ್ ಆಕ್ಷನ್ ಈ ದೇಹದ ಮೇಲೆ ಆಗ್ತಾ ಇದೆ ಅನ್ನೋದನ್ನ ಸೂಚಿಸೋದಕ್ಕೆ 1-2 ಸಾಲುಗಳನ್ನು ಬರೀತಾರೆ ಕವಿ. ಕಳೆದ ಕನಸುಗಳಂತೆ ಕಾಣಿದೋ ಮುರಿದ ಕಿರೀಟಂ, ಮಣಿ ಗಣಗಳು ಉದಿರು ದಾರಿದ್ರ್ಯ ಸಾಕ್ಷಿ ಮಲಿನಂ ನನ್ನ ಚೀನಾಂಬರಂ. ಚೀನ ಅಂದ್ರೆ ರೇಷ್ಮೆ. ಬಳೆ ಒಡೆದ ಬೋಳುಗೈ ತೈಲಮಿಲ್ಲದ ವೇಣಿ ಲಂಕಾಲಕ್ಷ್ಮಿ. ಆ ಚಿತ್ರ ನೋಡಿ ಹೇಗಿದೆ, ಬರಿಗೈ ರತ್ನ ಇತ್ತು, ಈಗ ಇಲ್ಲ, ಸುರ ಎಣ್ಣೆ ಕಾಣದೇ ಇರೋ ಜಡೆ ಅಲ್ಲ, ಜಟೆ. ನೋಡು ನನ್ನ ಸ್ಥಿತಿ ಹೇಗಾಗಿದೆ. ಚೀನಾಂಬರವಿಲ್ಲ, ತೈಲವಿಲ್ಲದ ವೇಣಿ, ಪದರಾಗಿಯುವುದು ಪಿಣಿಲ್ಗೊಂಡು ಹೆಣ್ಕೊಂಡಿದೆ. ಜಟೆಯನ್ನೆಲ್ಲ ಅದು ಪಿಣಿಲ್ಗೊಂಡು. ಶಸ್ತ್ರಕ್ಷತಂ ಶತವಿಕ್ಷತಂಗೈದು, ಮೈ ತುಂಬ ಗಾಯಗಳನ್ನು ಹೊಂದಿ. ಕ್ಷತ ಅಂದ್ರೆ ಗಾಯ.
ನೋಡು ಜರ್ಜರಿತ ಮೈ ಸೋರ್ದು ನೆತ್ತರ ಹೊರೆಯುವ ಈ ನನ್ನ ದೇಹ ಶ್ರೀಸುತ್ತಿದ್ದೇನೆ, ತನಾಭಿಮುಖಿಯಾಗಿದ್ದೇನೆ. ಅವಳು ಬಿದ್ಲಂದ್ರೆ ರಾವಣ ಬಿದ್ಲು ಅಂತ ಅರ್ಥ. ರಾವಣನ ಜೀವನೇ ಆ ದೇವಿ. ಪೊರೆಬರಾರ್ ಲಂಕೇಶ್ವರ, ನೀನ್ ತಾನೇ ರಕ್ಷಿಸ್ಬೇಕು. ನನ್ನ ಅವಸ್ಥೆ ನೋಡು. ಅವನು ಅಪೂರ್ವ ಶಕ್ತಿ ಸಾಮರ್ಥ್ಯ ಪಡೆಯೋದಕ್ಕೆ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಇರುವಾಗ ನೀನ್ ಎಲ್ಲವನ್ನು ಕಳ್ಕೊಂಡಾಗಿರೋ ಈ ಲಂಕಾಲಕ್ಷ್ಮಿಯನ್ನು ನೋಡಿ ನಿನ್ ಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊ ಅಂತ ಬೇಕಂತ ಕವಿ ಈ ಸಂದರ್ಭದಲ್ಲಿ ತಂದು ಧಾನ್ಯ ಮಾಲಿನ್ಯನ ಜೋಡಿಸಿದ್ದಾನೆ. ಮೊರೆ ಕೇಳ್ವರಾರ್ ಕಂಗೆಟ್ಟ ಲಂಕಿಣಿ ನಿಗಾವರಣ ಹಸ್ತದಿಂದ ನಿರ್ವೀರ್ಯ ಮುಖವನ್ನು ಹೊಂದಿ ತೊಡಗಿದಳು. ರಾವಣನ ಪೂರ್ಣ ಹತಾಶ ಸ್ಥಿತಿ, ರಾವಣನ ದೇವತೆ ಬಾಯ್ಬಿಡ್ಕೊಂಡು ಹೊಡ್ತಾ ಇರುವಂತಹ ಸ್ಥಿತಿ. ಲಂಕಾಧೀಶನಾಥನ ಮೈಯಂ, ಅವಳ ಕಂಕಾಲಮಯ್ಯವನು. ಕಂಕಾಲ ಅಂದ್ರೆ ಅಸ್ಥಿ ಪಂಜರ, ಅವಳ ಅಸ್ಥಿ ಪಂಜರವೇ ಹೆಂಗ್ಸು. ಅನಾಥಯೋ ಲಾಕ್ರಂದಿಸುತ್ತಿತ್ತಳನ್ನು ನೋಡಿ ಲಿಂಕಂ ಜಗುಳ್ದು. ರಾವಣ ಅಹಂಕಾರ. ಯಕ್ಷಗಾನದಲ್ಲಿ ಒಂದು ಮಾತು ಬರ್ತದೆ, ಅಲ್ಲಿ ರಾವಣ ಜಗಚ್ಚೇತನಾದ ನಮ್ಮ ಶ್ರೀ ರಾವಣೇಶ್ವರನಿಗೆ ರಾವಣ ಅನ್ನೋ ಹೆಸರು ಸರಿ ಇಲ್ಲ. ರಾವಣೋ ನತು ರಾವಣ ಭೇದ ಅದನ್ನ ಹೇಳಿ ಅವನು ರಾವಣನೇ ಹೊರತು ರಾವಣನಲ್ಲ ಅಂತ ಇವತ್ತು ಯಕ್ಷಗಾನದಲ್ಲಿ ಒಬ್ಬ ನಟ ತಮಾಷೆ ಮಾಡಿದ್ದ ಅದ್ಭುತವಾದಂತದ್ದು. ಅವನು ರಾವಣನಾಗಿದ್ದಾನೆ ಪ್ರಕಾರದಲ್ಲಿ ಅವನ ಶಕ್ತಿ ಸಾಮರ್ಥ್ಯವನ್ನು ಧ್ವನಿಸಿದ್ದಾರೆ ಅನ್ನೋ ಮಾತು. ಆ ರಾವಣ ಈಗ ಆಡುವ ರಾವಣನಿಗಿದ್ದಾನೆ ನೋಡಿ. ಲಂಕಾಲಕ್ಷ್ಮಿ ಅವನ ತದ್ರೂಪ ಕಂಕಾಳಿ ಆಗಿರೋದ್ರಿಂದ ಹೆದರಿ ನಡುಕ್ತಾನೆ, ಕಣ್ಣಲ್ಲೊಂದು ಹನಿ ನೀರು ಒರೆಸ್ಕೋತಾನೆ. ಬದುಕಿದ್ದು ಸತ್ತನೆ, ಅಯ್ಯೋ ನಿನ್ನ ನಾರಿ ಗತಿಗೆ ತಂದವರ್ ತಾಯಿ ಬೇಡಿ. ನನ್ಗೆ ಗೊತ್ತೇ ಆಗಿಲ್ಲ ನೀನ್ ಹಾಳಾಗಿದೆ ಅಂತ. ನಾನು ಸತ್ತೋಗಿದ್ದೀನಿ, ನನ್ನ ನಷ್ಟನಾಗಿದ್ದೀನಿ, ಭ್ರಷ್ಟನಾಗಿದ್ದೀನಿ, ಕಳ್ಕೊಂಡಿದ್ದೀನಿ, ಬಡವನಾಗಿದ್ದೀನಿ ಅನ್ನೋದು ಅರಿವಾದದ್ದು ಈಗ್ಲಿಗೆಲ್ಲ ಲಂಕೇಶ್ವರನಿಗೆ. ನಿನ್ನ ನಾರಿ ಗತಿಗೆ ತಂದವರ್ ಪೇಳ್ ತಾಯಿ ದೇವತೆಗಳಿಗೆ ಅಮರಾವತಿಯ ತೊಳ್ತು ಪೇಳ್ ನಿನಗೆ ತಿಕ್ಕಿ ಪಾಡು. ಅಮರಾವತಿಯೇ ನಿನಗೆ ತೊಳ್ತಾಗಿರುವಾಗ ನಿನ್ನ ಈ ಸ್ಥಿತಿಗೆ ತಂದವರು ಯಾರು? ನಮಗ್ ಗೊತ್ತಿದೆ, ಆದ್ರೆ ರಾವಣನಿಗೆ ಇನ್ನೂ ಗೊತ್ತಿಲ್ಲ. ಹನುಮನ ಪರಾಕ್ರಮ. ನಿನ್ನಿಂದಲೇ ನನಗೆ ಬಂದುದಿ ಗೋಳ್ ಹೇಳೇ ಬಿಡ್ತಾಳೆ. ನೀನು ಹೋಗೋದ್ ಕಡೆ ಹುಡುಗಿಯರನ್ನ ಹರಿಸ್ಕೊಂಡ್ ಬರ್ತಾ ಇರೋ, ನಾನು ಲಂಕೇಶ್ವರಿ ಆಗಿರ್ತೀನಿ. ನನ್ನ ಪಾವಿತ್ರ್ಯವನ್ನ ಅಳಿಸಿದವರು ಅಧರ್ಮಕ್ಕೂ ಧರ್ಮ ದಾರಿಯಲ್ಲಿ ನಡೆದ ದಿನದಂದೇ ನನ್ನ ಪಾವಿತ್ರ್ಯವೆಲ್ಲ ಅಳಿದು ಹಾಳಾಗಿ ಹರಿದು ಹಂಚಿ ಹೋಗಿದ್ದೇನೆ. ನಿನ್ನಿಂದಲೇ ನನಗೆ ಬಂದುದು ಈ ಗೋಳ್. ವಾನರ ಧ್ವಜನಿಯನ್ನ ಅಯ್ಯೋ ಮಕ್ಕಳೆಲ್ಲ ಮಾಡಿದ್ದಾರೆ, ನನಗೀ ಗತಿಯಾಯಿತು. ಸಾವಿಗೆ ನೀನು ಕಾರಣನಾದೆ, ಅಧರ್ಮ ಸಹಸ್ರವನ್ನು ಮಾಡಿದೆ, ನನಗೂ ಈ ಗತಿ ಬಂತು ನಿನ್ನಿಂದಲೇ. ಅಧೀರೆಯಾಗದಿರಲೆಗೆ ಲಂಕೆ, ಇನ್ನು ನನ್ನ ದೇಹದಲ್ಲಿ ಜಂಬ ಎಲ್ಲೋಗುತ್ತದು, ನರಮನುಷ್ಯ ಅಲ್ಲೂ ನಾನಿದ್ದೇನೆ. ನಾಳೆ ಮರಳಿ ನಿನಗೆ ಹೊಸ ಕಿರೀಟ ತಂದು ತಲೆಯಲ್ಲಿಡ್ತೇನೆ. ನಾನು ನಾಳೆ ಒಪ್ಪನೆ ಹೋಗ್ತೇನೆ. ಯುದ್ಧದಲ್ಲಿ ಜಯಿಸಿ ರಾಮನನ್ನ ಸೆರೆ ಹಿಡಿದು ಎಲ್ಲ ಶತ್ರುಗಳನ್ನು ಸಂಹಾರ ಮಾಡಿ ನಿನ್ನ ಕಿರೀಟ ಮಣಿ ಹರಿದು ಸೂರಾಗಿತ್ತಲ್ಲ, ಹೊಸ ಮಣಿಗಳನ್ನು ಅಣಿಸಿದ್ದು ಕಿರೀಟ ತಂದು ನಿನ್ನ ತಲೆ ಮೇಲೆ ಇಡ್ತೇನೆ. ಆಸೆ ಪಾಪ 24 ಗಂಟೆಲಿ ಗೊತ್ತಾಗುತ್ತೆ ಎಲೆಕ್ಷನ್ ರಿಸಲ್ಟು. ಯುದ್ಧ ಕಪಿಧ್ವಜನಿಯೊಂದೊಡನೆ ನಾಳೆ ಆಗುಲಿದೆ. ಅಧೀರೆಯಾಗು ಲಂಕೆ, ನೀನ್ ನಾಳೆಯೇ ಮರಳಿ ಕಿರೀಟಿನಿ ದಿಟಂ. ಕಿರೀಟ ಉಳ್ಳವಳು ಕಿರೀಟಿನಿ. ಮುಂದಿನ ಮೊದಲಿಗಿಮ್ಮಿಗಿಲ್, ನಾನು ಹೊಸ ರಾವಣನಾಗ್ತೇನೆ. ಹಾಗೆ ಮೊದಲಿಗಿಂತ ಹೆಚ್ಚು ವಿಜೃಂಭಣೆಯಿಂದ ನಿನ್ನ ತಾಯಿಯನ್ನ ನೆನೆಸ್ತೇನೆ. ಕಟುದಿಟಂ ಧನುಜೇಂದ್ರ, ನಿನ್ನ ವಾಕ್ಸಿದ್ಧಿ. ಆಶ್ಚರ್ಯ ಪಡ್ತಾಳೆ. ಕ್ವಶನ್ ಮಾರ್ಕು. ಹೌದಾ ಅಂದ್ರೆ ಅಣಕ ನೋಡಿದ್ನಲ್ಲ, ಈ ಕಳೆದ 15 ದಿವಸ ಏನ್ ನಡೀತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ನಾಳೆ ದಿವಸ ನಿನಗೆ ನಾನು ಅಪಾರವಾದ ವಿಜಯವನ್ನು ಕಿರೀಟವನ್ನು ತರ್ತೇನೆ ಅಂದಾಗ ಅಂದಾಗ ಮತ್ತೇಕೆ ಕಂಬನಿಗರಿವೆ ಸುಯ್ವೆ
ಅಳಗಳು ಯಾಕೆ ಬಂತು, ನಿಟ್ಟುಸಿರು ಯಾಕೆ ಬಂತು? ಸಿದ್ಧಿತಾನಪ್ಪೊಡೆ ನನ್ನ ಮಕ್ಕಳು ಲೆಕ್ಕಂಕಿಡಲ್ ಮಡಿವರೆಂದಳ್ಕು. ಲೆಕ್ಕ ತಪ್ಪಿ ಸಾಯ್ತಾರೆ, ಅದಕ್ಕೆ ಕಳ್ತಾ ಇದ್ದೀನಿ. ಬರಿದಾಗೆ ಲಂಕೆ ಸಿಂಹಾಸನವನೇರ್ದೊಡೇನ್. ಎಲ್ಲ ರಾಕ್ಷಸರು ಸತ್ ಮೇಲೆ ನೀನ್ ಸಿಂಹಾಸನ ಮೇಲೆ ಕೂತ್ಕೊಂಡು, ಯಾರಲ್ಲಿ ಸೇವಕನೇ ಕಾಫಿ ತಗೊಂಡ್ ಮಾಡಿ ಚಪ್ಪಾಳೆ ಹೊಡೆದ, ಅಲ್ಲಿ ಸೇವಕ ಯಾರಿದ್ದಾರೆ? ಎಲ್ಲ ಖಾಲಿಯಾಗಿ ಹೋಗಿದ್ದಾರೆ ಯುದ್ಧದಲ್ಲಿ. ಯಾರಿಗಾಗಿ ನೀನು ಸಿಂಹಾಸನದಲ್ಲಿ ಕುಳಿತು ಲಂಕೇಶ್ವರನಾಗಿ ಆಳ್ವಿಕೆ ಮಾಡ್ತೀಯೋ ಎಲ್ಲ ಹೋಗಿ ಆಯ್ತು. ನಿನ್ನ ಆಸೆ ಏನ್? ನನ್ನ ಮಕ್ಕಳು ಲೆಕ್ಕಂಗಿಡಲ್ ಮಡಿದರು, ಬರಿದಾಗೆ ಲಂಕೆ ಸಿಂಹಾಸನ ಮನೆ ನೊಡೆ. ಮಸಣಕ್ಕೆನ್ನಂ ರಾಣಿಯಾಗಿಪ್ಪಯೇಂ. ಲಂಕೇಶ್ವರಿ, ನಾನು ರಾಣಿ ಯಾರಿಗೆ? ಸ್ಮಶಾನಕ್ಕೆ. ಎಲ್ಲ ಸತ್ತೋಗಿದ್ಮೇಲೆ ಸಾವಿರ ಸಾವಿರ ರಾಕ್ಷಸರ ಹಣಗಳನ್ನ ದಾನ ಮಾಡಿ ಬರಿದಾರ ಲಂಕೆಗೆ ನಾನು ಲಂಕೇಶ್ವರಿ ಕಿರೀಟ ಹಾಕೊಂಡು ಯಾರಿಗೆ ತೋರಿಸ್ಬೇಕು? ಕೊಲೆ ಪಾಲ್ಗು ಮೀ ಫಲಂ ಈ ಫಲಂ ಮಾಡು. ಮತ್ತೇನ್ ಬೇಕು ನಿನ್ಗೆ? ನನ್ನ ಆಸೆಗೆ ನಿನ್ನ ಅಂತರಾತ್ಮದೊಳಗೆ ಸಂಚರಿಸುತ್ತಿರ್ಪದು ಹುಡುಕಿದ್ದೇಳು. ನೀನು ನಿನ್ನ ಆಸೆ ಏನು ಅಂತ ಕೇಳು, ನಿನ್ ಒಳಗೆ ಹುಡುಕು. ಲಂಕಾಲಕ್ಷ್ಮಿ ಧರ್ಮನಿಷ್ಠೆ ಇರೋವರೆಗೆ ಅವಳು ಅಧರ್ಮವಾದಾಗ, ನಿಷ್ಠೆ ಕಳ್ಕೊಂಡಾಗ, ಲಂಕೇಶ್ವರನಾದ ರಾವಣ ದಾರಿ ತಪ್ಪಿದಾಗ ಇವಳು ತನ್ನ ಸ್ಥಾನ ಚ್ಯುತಳಾಗ್ತಾಳೆ ಅನ್ನೋದು ಇಷ್ಟು ಸಹಜ ಸತ್ಯ ನಿನಗೆ ಗೊತ್ತಿಲ್ವಾ? ಸೀತೆಯನ್ನು ಕದ್ದು ತಂದಿರೋದೇ ಎಲ್ಲಕ್ಕೂ ಮೂಲವಾಗಿರುವಾಗ ನಿನ್ನ ಒಳ ಮನಸ್ಸನ್ನ ನೀನ್ ಕೇಳ್ಕೊ. ಯಾರಿಂದ ನನಗೆ ಈ ಸ್ಥಿತಿ ಬಂತು? ಯಾರಿಂದ? ರಾವಣನಿಂದ. ಹೇಗೆ? ಕುಧರ್ಮದಿಂದ. ಎಷ್ಟು ಚೆನ್ನಾಗಿದೆ. ನಿನ್ನ ಅಂತರಾತ್ಮದೊಳು ಸಂಚರಿಸುತ್ತಿರ್ಪುದು ಹುಡುಕಿ ಕಾಣ್. ರಾಮನಂ ಹಾಗನ್ಬೇಡ. ರಾಮನಂ ಗೆದ್ದು ಮೈಥಿಲಿಗೆ ಆತನಂ ಕೊಡುವೆನು ಏನೆಂಬೆ. ಇಲ್ಲ, ಅದ್ರ ನನ್ನ ಧರ್ಮ ಮಾಡ್ಬಿಡ್ತೀನಿ. ಈಗ ನಾನು ಒಪ್ಕೊಂಡ್ಬಿಟ್ಟೆ, ಸಾರಿ ಹೇಳ್ತೀನಿ. ಶ್ರೀರಾಮನಂತಂದು ಸೀತೆಯ ಪಕ್ಕದಲ್ಲಿ ಹಸೆ ಮೇಲೆ ಕೂರಿಸಿ ಆರತಿ ಬೆಳಗಿ ಸಮಸ್ತ ದ್ರವ್ಯಗಳನ್ನು ಕೂಡ ಬಹುಮಾನ ಕೊಟ್ಟು ನನ್ನ ವಿಮಾನದಲ್ಲಿ ಹೋಗಿ ಅಯೋಧ್ಯೆಗೆ ಬಿಟ್ಟು ಬರ್ತೀನಿ. ಏನಂತೀಯ? ಏನಂತಾಳೆ? ಎಲೆ ಅಡಿಕೆ ಹಾಕೊಂಡು ಹೋಗಿದ್ದಾಳೆ. ಅಹಂಕಾರಕ್ಕೆ ಬಲಿ ಕೊಡುವೆ ಏನ್? ಲಂಕಾ ಪ್ರಜಾ ಸಂಖ್ಯೆಯಂ. ನಿನ್ನ ಅಹಂಕಾರಕ್ಕೆ ನಿನ್ನ ಅಪಾರ ಸಂಖ್ಯೆಯ ಲಂಕೆಯನ್ನ ಬಲಿ ಕೊಟ್ಟ ಹಾಗೆ ತಿಳ್ಕೊ. ಏನಂತೀಯ ಅಂದ್ರೆ ಅದೇ ಅನ್ನೋದು ನಾನು. ಸಾಲದೇನ ಬಲಿ ಆ ಸಂಕಟವನೇಕೆ ಮತ್ತೆ ಹೆಚ್ಚಿಸುವೆ. ಇನ್ನಷ್ಟು ಹೋಗ್ತೀನಿ, ಇನ್ನು ರಾಮನ್ ಹಿಡ್ಕೊಂಡ್ ಬರ್ತೀನಿ ಅಂದ್ರೆ ಮಣ್ಣು ಹಿಡ್ಕೊಂಡ್ ಬರ್ತೀಯ. 1,00,000 ಜನ ಸಾಯ್ತಾರಷ್ಟೇ. ನನ್ನ ಮಕ್ಕಳನ್ನ ನಿರಂತರ ಇಲ್ಲಿವರೆಗೆ ಸಾಯಿಸಿದಲ್ದೆ ಇನ್ನೂ ಸಾಯಿಸೋದು ಕೊಟ್ಟಿದ್ದೀಯ. ನಾಳೆ ಕಡೆ ದಿವಸ ಹೋಗ್ತೀನಿ, ತರ್ತೀನಿ. ಏನ್ ತರ್ತೀಯ? ಇನ್ನಷ್ಟು ಹೆಣಗಳ ಸಾಲು ಸಾಲು ಹೆಣಗಳನ್ನ ದಾರಿ ಒಳಗೆ ಹೇರ್ಕೊಂಡು ಬರ್ತೀಯ ಅಷ್ಟೇ. ಸಾಕು, ನನಗೆ ಮಕ್ಕಳ ಸಾವಿನ ಸಂಕಟ ಇನ್ನು ಬೇಡ. ನಿನ್ನ ಪಿಂಕಕ್ಕೆ ಬೆಳೆಯ ಬೇಲ್ಕುಮೆ ವಿಧವೆಯರ ಸಂಖ್ಯೆ. ನಿನ್ನ ಅಹಂಕಾರಕ್ಕೆ ಬೆಂಕಿ ಹಾಕ್ತು. ಲಂಕೆಯಲ್ಲಿ ವಿಧವೆಯರ ಸಂಖ್ಯೆ ಜಾಸ್ತಿ ಮಾಡ್ತೀಯ ಅಷ್ಟೇ. ನೀವು ಮಾಡೋ ಕೆಲಸ ನಿನ್ನಿಂದಾಗೋ ಅಯೋಗ್ಯದ ಅಷ್ಟೇನೆ. ಇಷ್ಟು ನಿಷ್ಠುರವಾಗಿ ಕವಿ ಒಂದು ಉಪಾಯವಾಗಿ ಪಾತ್ರವನ್ನು ಸೃಷ್ಟಿ ಮಾಡಿ ರಾವಣನ ಅಂತರಂಗವನ್ನು ತೆರೆದು ಅವನಿಗೆ ಬುದ್ಧಿ ಹೇಳ್ತಾ ಇದ್ದಾನೆ. ಗಮನಿಸಿ. ಮಕ್ಕಳಂ ಕಳೆದುಕೊಳ್ಳುವ ಅಬ್ಬೆಯರ ಸಂಖ್ಯೆ ಎಷ್ಟು? ಕೊಡುವರಂ ಬಲಿ ಕೊಡುವ ಅನಾಥ ಶಿಶು ಸಂಖ್ಯೆ ಎಷ್ಟು? ಬೈಯದಿರಗೆ. ಸಾಕು ಸಾಕು, ಕೈ ಮುಗಿತೀನಿ, ಬೈಬೇಡ. ನಾಳೆ ನೋಡು ಏನೇನಾಗೋಗುತ್ತೆ. ಕಂದರೋಳ್ ಓರ್ವನಾದೊಡಂ ಮಡಿಯನ್ನಿನ್. ನಾನು ನಿಶ್ಚಯಿಸಿದ್ದೇನೆ, ನಾಳೆ ಯಾರನ್ನು ಯುದ್ಧಕ್ಕೆ ಕರ್ಕೊಂಡು ಹೋಗಲ್ಲ. ನಾನು ಒಬ್ಬನೇ ಹೋಗ್ತೇನೆ. ಒಬ್ಬನೇ ರಾಕ್ಷಸನೇ ಸಾಯ್ದಲ್ಲೇನೆ ರಾಮನನ್ನ ಸೋಲಿಸಿ ವಾನರನ್ನ ಸೆರೆ ಹಿಡಿದು ತಂದು ಸೀತೆಗೆ ಒಪ್ಪಿಸ್ತೀನಿ. ಆ ಮನಸ್ಸು ಚೆನ್ನಾಗಿದೆ, ಪ್ರತಿಜ್ಞೆ ಚೆನ್ನಾಗಿದೆ, ಶೌರ್ಯ ಇದೆ. ಆದರೆ ದೈವ ಬಲ ಒಂದು ಸಂವಾದದ ಕೊನೆ ತುಂಬಾ ಚೆನ್ನಾಗಿದೆ. ಧಾನ್ಯ ಮಾಲಿನಿಂದ ಶುರು ಮಾಡಿದ್ದು ಲಂಕಾಶ್ರೀಗೆ ಬಂದು ಕಡೆಗೆ ಹೇಳ್ತಾಳೆ, ನಾನೇ ಪಾರ್ವತಿ ಕಣ್ಮೋ. ನಿಂಗೆ ಅರ್ಥ ಆಗದೆ ಹೋಯ್ತಾ? ಯಾರನ್ನ ಶೌರ್ಯ ಸಾಹಸಕ್ಕಾಗಿ, ಶತ್ರು ವಿಜಯಕ್ಕಾಗಿ
ಸಂಹಾರಕ್ಕಾಗಿ ಪ್ರಾರ್ಥನೆ ಮಾಡಿ ತಲೆ ಕೊಡಕ್ ಸಿದ್ಧವಾಗಿ ಕೂಕರ್ದ್ಯೋ ಬಂದಿದ್ದೀನಿ ನಾನೇ ಪಾರ್ವತಿ ಹೇಳಿವಾಗ ಅವನ ಅಯೋಗ್ಯತೆಯನ್ನ ಪೂರ್ಣ ತೆರೆದಿಟ್ಟು ಕಣ್ಮುಂದೆ ತೆರೆದಿಟ್ಟ ಮೇಲೆ ಈಗ ನಾನು ಯಾರು ಅನ್ನೋದನ್ನ ಹೇಳ್ತಾಳೆ. ಬೈಯದಿರು ಎಲೆಗೆ ಲಂಕೆ ನಾಳೆ ಸಮರ ಕಾನೋರ್ವನೇ ಮಲೆವೆನ್ ಮಲೆ ಸ್ಪರ್ಧೆ ನಿನ್ನ ಕಂದರೋಳೋರ್ವನ ದೊಡ್ಡ ಮಡಿಯನ್ ಇನ್ನುಳಿದುದೆಲ್ಲ ಎನ್ನ ಕಾರ್ಯ ನಿನ್ನವನ್ ನಾನ್ ದಿಟಂ ಕೊಲಿಸೆನು ನಿರೋ ಭಾಷೆಯನ್ ಪಡೆ ತಿಳ್ಕೊಂಡಿಲ್ಲ ಕೋಪೆನ ಔದಾರ್ಯ ಬಿರ್ಪಡೆಗೆ ಜಗದಂಬೆ ಶಿವೆಯ ಸಂದರ್ಶನಕ್ಕೆ ನಾನು ದುರ್ಗಾ ಪೂಜೆ ಮಾಡ್ತಾ ಇದ್ದೇನೆ. ದುರ್ಗೆಯ ಅನುಗ್ರಹದಿಂದ ನಾಳಿನ ಯುದ್ಧದಲ್ಲಿ ಪೂರ್ಣ ಗೆಲುವನ್ನು ನಾನು ಪಡಿಬೇಕಾಗಿದೆ. ನೀನು ಅನಗತ್ಯವಾಗಿ ಬಂದು ಸಂವಾದ ಮಾಡಿ ನನಗೆ ದುರ್ಗೆಯ ಅನುಗ್ರಹವಾಗೋದಕ್ಕೆ ಡಿಲೇ ಮಾಡ್ತಾ ಇದ್ದೀಯಾ, ತೊಂದರೆ ಮಾಡ್ತಾ ಇದ್ದೀಯಾ, ನಿಧಾನ ಮಾಡ್ತಾ ಇದ್ದೀಯಾ, ನನ್ನನ್ನು ಕಳಿಸು ಅಂದಾಗ ಅವಳಂತಾಳೆ, ನಾನೇ ಶಿವೆ ಕಾಣದೇನು ಆದ್ರೂ ನಿನ್ನೆದುರಿಗೆ ಬಂದ್ರು ನಿನ್ನಿಂದ ಪೂಜೆಯನ್ನು ಇಲ್ಲಿವರೆಗೆ ಪಡೆದಂತಹ ನಾನೇ ಕಣ್ಣೆದುರಿಗೆ ಬಂದ್ರು ನನ್ನ ತೋರ್ಸಕ್ಕಾಗದೆ ಹೋಯ್ತೆ ದೊಡ್ಡ ದೊಡ್ಡ ಅದೆಂತೂ ಕಣ್ಣಂತೆ ಕಾಣ್ಕೆಯ ನಾವು ನಮ್ಮ ಕಣ್ಣು ಹೇಗಿದೆಯೋ ನಮಗೆ ಕಾಣುತ್ತೆ. ಕನ್ನಡಕ ಸರಿ ಇದ್ರೆ ಕಾಣುತ್ತೆ, ಕಾಣದೆ ಹೋದ್ರೆ ಇನ್ನೆಂತ ಕಾಣುತ್ತೆ. ನಿನಗೆ ದೇವಿಯನ್ನು ಕಾಣುವ ಕಣ್ಣಿಲ್ಲದೆ ಹೋಯ್ತಲ್ಲೋ, ಗುರ್ತು ಹೋದಲ್ಲೋ. ಜ್ಯೋತಿ ತಾಂ ಘನೀಭೂತ ವೈತನೆ ಮೆರೆದುದಂಬಿಕಾ ಶ್ರೀಮೂರ್ತಿ ಹೇಳುವಾಗ ಕಾಣ್ತು. ಪಾಲ್ಗೊಡಿಗೆ ಬದಲೊಂದು ಪರ್ಪಿದುದು ಹೇಮ ನೀಹಾರಿಕೆ. ಜ್ಯೋತಿ ಪಡಲ ದಿವ್ಯವಾದ ಬೆಳಕು ಅಲ್ಲಿ ಹರಡ್ತು. ಅವನಿಗೆ ಚೈತನ್ಯ ಬಂತು, ದೃಷ್ಟಿ ಬಂತು, ಅಂಬಿಕೆ ಕಂಡ್ಲು. ಪರಿದು ಇಂದ್ರ ಕಾರ್ಮುಕ ಕಾಂತಿ, ಕಾರ್ಮುಕ ಬಿಲ್ಲು ಅದರ ಕಾಂತಿ ಇಂದ್ರಧನಸ್ಸಿನ ಕಾಂತಿ ತುಂಬಿತು. ಈ ಇಂದ್ರಧನಸ್ಸು ಅಂತ ಹೇಳೋದು ಆ 7 ಬಣ್ಣದಲ್ಲಿ ಕಾಣುವ ಕಾಮನ ಬಿಲ್ಲಿಗೂ ಕೂಡ ಹಾಗೆ ರಂಗಾಗಿ ಕತ್ತಲೆಯ ಕೋಣೆ ಆ ಶಿವ ಮಂಟಪ ಅಂತರ್ಗೃಹ ಬೆಳಗಿತು. ಪಾರ್ವತಿ ಪ್ರತ್ಯಕ್ಷಳಾದ್ಲು. ಅತಿ ಇಂದ್ರಿಯ ನಿರಾಕಾರದಿ ಅತಿ ಮನೋತತ್ವೆ ಜ್ಞಾನಾತೀತ ವರ್ಣಿನಿ ರೋಗಿಸಿಕೊಂಡಂತಹ ಅಂಬೆಯನ್ನ ಭಾವಾಶ್ರಮಯ ನೇತ್ರನಾಗಿ ಕಣ್ಣು ಸುರಿಸುತ್ತ ಕಾಲನ್ನು ಹಿಡ್ಕೋತಾನೆ. ಯಾಕೋ ಅಳ್ತೀಯ? ಕಳ್ಕೊಂಡಾದ್ಮೇಲೆ ಒಳ್ಳೋದು ಯಾಕೆ ಅಂತ ಅದರ್ಥ. ದುಃಖಮೇನ್ ಕಂದ ನಿನಗೆ ಲಂಕೇಶ್ವರಗೆ ಜಗತ್ತೆಗೆ ಇಂದ್ರಜಿತನಿಗೆ ತಪೋನಿಷ್ಠನಿಗೆ ಪರಬಲಿಷ್ಠಂಗೆ ಕಲಿವರಿಷ್ಠಂಗೆ ಬ್ರಹ್ಮಾನುಗ್ರಹ ಪಡೆದವನಿಗೆ ನಿನಗೇನು ಕಡಿಮೆ. ಎಲ್ಲ ಅಣಗಿಸ್ದಾಗೆ ಕತ್ತಿಯಲ್ಲಿ ತಿವಿದಾಗೆ ಒಂದೊಂದು ಕ್ವಶನ್ಸು ಕಳ್ಕೊಂಡಿದ್ದು ಈಗಿರೋದು ಕಾಣದೇ ಇರೋದು 148. ನೀನಾಡಿಸಿದ ಒಲೆ ಜಗನ್ನಾಟಕಂ ತಾಯಿ ನಿನ್ನಿಚ್ಛಾ ಸೂತ್ರಮಿತ್ತಲೆಳೆದರೆ ರಾವಣ ಉತ್ಕರ್ಷ ಅತ್ತಲೆಳೆದರೆ ವೈರಿಯ ಉತ್ಕರ್ಷ ಭಕ್ತರ್ಮಂ ಸೋಲು ಗೆಲುವು ದುಃಖ ಸುಖ ಸೂತ್ರಗಳಂ ಪಿಡಿದಾಡಿಸೋಳು ನೀನು. ಸೂತ್ರದ ಗೊಂಬೆ ಆಡಿಸೋಳು ನೀನು, ಗೊಂಬೆಗಳು ನಾವು. ನೀನು ಆಡಿಸಿದಂತೆ ಇದ್ದೇವೆ ತಾಯೇ, ನಿನಗೆ ಶರಣು. ನಾಳೆ ಒಂದು ದಿನ ನನಗೆ ಜಯವನ್ನು ಅನುಗ್ರಹಿಸು ಅಂತ ಬೇಡ್ತಾನೆ. ಈ ಬುದ್ಧಿ ಸಿದ್ಧಿಯ ನೆಲೆಗೆ ನಿಲ್ವೆನಂ ನಿನಗೆ ತಪ್ಪದು. ನಾಟಕವು ಅದರಲ್ಲಿ ಅಲೆಯುವ ಪಾತ್ರದ ಕರ್ಮ ಹಣೆ ಬರಹ. ಈ ಒಳ್ಳೆ ಬುದ್ಧಿ ನಿನಗೆ ಬರೋವರೆಗೂ ಕೂಡ, ನಿನ್ ತಪ್ಪು ನಿನಗೆ ಅರಿವಾಗುವವರೆಗೂ ಕೂಡ ಈ ಎಲ್ಲ ಆಘಾತಗಳಾಗ್ತಾ ಇರೋದೆ ನನಗೂ ಪಾತ್ರ ವಹಿಸುವ ದೇವಲೋಕ ಶಿವಾಲಯದಿಂದ ಭೂಮಿಗೆ ಬರುವಂತಹ ಕರ್ಮ ಇದು ಬಂತು. ಹೇಳು ಭಕ್ತ, ನಿನ್ಗೇನ್ ಬೇಕು ನೀ ಬೇಡಿದ್ದನ್ನು ಕೊಡ್ತೀನಿ. ದೇವತೆಗಳು ಬಂದ್ರೆ ತಕೊಂಡು ಕೊಡ್ತಾರೆ ಹೊರ್ತವೆ. ಮಗುವನ್ನ ಕೊಟ್ರು ಕುಂತಿಗೆ. ಮಗು ತಗೊಂಡು ಏನ್ ಮಾಡ್ಬೇಕು? ಅಯ್ಯೋ ಸೂರ್ಯದೇವ ಕೈ ಮುಗಿತೀನಿ, ವಾಪಸ್ ತಗೊಂಡೋಗು, ನನ್ಗಿನ್ನು ಹುಡುಗಿ ನಾನು ದೊಡ್ಡೋಳಾಗಿಲ್ಲ ಅಂದ್ರೆ ದೇವತೆಗಳು ಬಂದವರು ಕೊಟ್ಟೆ ಹೋಗ್ಬೇಕು, ವಾಪಸ್ ತಗೊಂಡೋಗಿ ಬರಲ್ಲ. ಏನಾದ್ರು ಮಾಡ್ಕೊಂಡು ನೀನ್ ಹಣೆ ಬರ ಅಂತ ಹೇಳಿ ಅವಳ ಮಡ್ಲಿಗೆ ಮಗುವನ್ನು ತುಳ್ಕೊ ಹೋಗುದ್ನಲ್ಲ. ಹಾಗೆ ನಾನು ದೇವಿ ಇಷ್ಟಮೇಲೂ ಕೂಡ ನಿನಗೇನ್ ಬೇಕು ಕಂದ ಕೇಳಿ ಕೊಡುವೆನು. ಬೇಡಿದುದರಾಮ್ ನೀಡುವೆನ್ ನೀಡದ ಮುಂಚೆ ಭಕ್ತಂಗೆ. ಭಕ್ತರಿಗೆ ಕೊಡ್ಲಾರ್ದು ಕೊಡಬಾರದು ಅನ್ನೋದು ಇದೆಯಾ?
ದಶರಥ ಸುತಂ ರಣದಿ ಸೋಲ್ವಂತೆ ನಿನಗೆ ಮಾಡು ಕೃಪೆಯನ್. ನನಗೆ ಇಟಿ ಕೇಳ್ತಾ ಇದ್ಯಾ? ಇಲ್ಲ ಕೇಳ್ತಿದೆ. ಇಲ್ಲ, ಆ ಪ್ರಶ್ನೆ ಕೇಳ್ದ ಅವ್ರಿಗೆ. ಸರಿ ಮಗ. ಕೇಳ್ತಾ ಇದೆ ಚೆನ್ನಾಗೆ ಕೇಳಿಸ್ತಿದೆ. ಕಾಣ್ತಿದ್ಯಾ? ಕಾಣ್ತಿದೆ. ಮುಖ ಕಾಣಿಸ್ತಿದೆ. ಕ್ಲಾಸ್ ಆಗಿದೆ. ತುಂಬಾ ಒಳ್ಳೇದಾಯ್ತು. ನನಗೆ ಏನು ಕಾಣ್ತಾ ಇಲ್ಲ, ಬ್ಲಾಂಕ್ ಆಗಿದೆ. 5 ನಿಮಿಷ ಮುಗಿಸ್ಕೊಡ್ತೀನಿ. ನನಗೆ ನಿಮ್ ಮುಖ ಕಾಣದೆ ಏನು ಕಾಣದೆ ಇದ್ರೆ ಕಡೆ ಪಕ್ಷ ಹೆಸರು ಕಾಣದೆ ಹೋದ್ರೆ ಮಾತಾಡಕ್ ಸ್ಪಿರಿಟ್ ಬರಲ್ಲ. ಗಾಳಿಗೆ ಹೇಳ್ತಾ ಇದ್ದೇನೋ ಅನ್ಸುತ್ತೆ. ಮೇಡಮ್ ಕೂರಿಸ್ಕೊಂಡಿದ್ದೀನಿ, ಯಾರಿದ್ದವ್ರು ಅವ್ರಿಗಾದ್ರೂ ಹೇಳ್ಬೋದು ಅಂತ ಹೇಳಿ ಕಡೆ ಮಾತನ್ನ ಹೇಳ್ತೀನಿ. ನೀನ್ ಏನ್ ಕೇಳ್ತೀಯೋ ಕೇಳಿಸ್ಕೊಡ್ತೀನಿ. ನನಗೆ ಏನ್ ಬೇಕು ಪಾಪು ನಿನಗೆ ಅಂದ್ರೆ, ರಾಮ ನಂಗೆ ಸೋಲ್ಬೇಕು, ನಾನು ಅವನನ್ನು ಸೆರೆ ಹಿಡಿಬೇಕು, ಅನುಗ್ರಹಿಸು. ಕೊಟ್ಟೆ. ಬಹಳ ಚೆನ್ನಾಗಿದೆ. ನಾನು 5 ನಿಮಿಷ ಮುಗಿಸ್ಬೇಕಂತಿದ್ದೆ. ಆ ಭಾಗ ಎಷ್ಟು ಚೆನ್ನಾಗಿದೆ ಅಂದ್ರೆ ನಿಮ್ ಎದುರಲ್ಲಿ ಯಾವಾಗ ಓದ್ತೇನೋ ಅಂತ ನನಗೆ ಕನ್ಸು ಕಾಣ್ತಾ ಇದೆ. ಅಷ್ಟು ಚೆನ್ನಾಗಿದೆ. ಕೇಳಿದ್ದೆಲ್ಲ ಕೊಡ್ತಾಳೆ. ರಾಮ ನನಗೆ ಸೋಲ್ಬೇಕು, ಓಕೆ. ಸೀತೆ ನನಗೆ ಅಪ್ಕೋಬೇಕು, ಓಕೆ. ಎಲ್ಲವೂ ಕೊಟ್ಟೆ. ಯಾವಾಗ ಕೊಟ್ಟೆ? ನಾಳೆ ಮುಂದಿನ ಜನ್ಮದಲ್ಲಿ ಎಲ್ಲ ಹೇಳಿದ್ದಲ್ಲ. ಯಾವಾಗ ಮರು ಜನ್ಮದಲ್ಲಿ ಸೀತೆ ನಿನ್ನನ್ನು ಅಪ್ಪಿಕೊಳ್ಳುತ್ತಾಳೆ. ನಿಜ. ಲವಕುಶರನ್ನ ಕುಂಭಕರ್ಣ ರಾವಣನನ್ನಾಗಿ ಕುವೆಂಪು ಕಲ್ಪನೆ ಮಾಡಿಕೊಂಡು ಮುಂದಿನ ಜನ್ಮದಲ್ಲಿ ಸೀತೆಯ ಮಕ್ಕಳಾಗಿ ಆ 2 ಮಕ್ಕಳಿಗೆ ತಾನು ಮೊಲೆ ಕೊಟ್ಟು ಅವಳನ್ನ ರಕ್ಷಿಸಿ ಪಾಪುವಂತೆ ಪ್ರೀತಿ ಮಾಡಿ ಅಪ್ಕೊಂಡು ಮುದ್ದು ಮಾಡ್ತಾಳೆ. ಅದು ನನ್ನ ಅನುಗ್ರಹದಿಂದ ನಿನಗೆ ಮುಂದಿನ ಜನ್ಮದಲ್ಲಿ, ಈ ಜನ್ಮದಲ್ಲಿ ನೀನ್ ಸಾಯ್ಬೇಕಲ್ಲ ಮುಂದಿನ ಜನ್ಮಕ್ಕೆ, ಅದಕ್ಕೆ ರಾಮನಿಂದ ನಿನಗೆ ನಾಳೆ ಯುದ್ಧ ರಂಗದಲ್ಲಿ ಅಪೂರ್ವವಾದಂತಹ ಲಾಭ, ಸಾವು ಸಿಗುತ್ತೆ ಅನ್ನೋ ಮಾತಿಗೆ ಇವತ್ತಿನ ಮಾತನ್ನ ನಿಲ್ಲಿಸಿ ನಿಮ್ಮ ಮುಖ ಕಾಣದೇ ಇರೋದ್ರಿಂದ ನಾನು ದಿಢೀರಂತ ಮಾತನ್ನು ಮುಗಿಸಿ ಮಂಗಳವನ್ನು ಹಾಡಿದ್ದೇನೆ. ನಮಸ್ಕಾರ. ನಮೋಸ್ತು ರಾಮಾಯ ಸ ಲಕ್ಷ್ಮಣಾಯ ದೇವ್ಯೈ ಚ ತಸ್ಮೈ ಜನಕಾತ್ಮಜಾಯ. ನಮೋಸ್ತು ರುದ್ರೇಂದ್ರ ಯಮ ಅನಿಲೇಭ್ಯಃ. ನಮೋಸ್ತು ಚಂದ್ರಾರ್ಕ ಮರುದ್ಗಣೇಭ್ಯಃ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ.